ಮೂರನೇ ಅಂಕದಲ್ಲಿ ಈ ಸ್ಥಾನದಲ್ಲಿ ಈ ಸಿದ್ಧಾಂತವಿರುತ್ತದೆ. ಏನು ಸಿದ್ಧಾಂತದಪ್ಪ ಅಂತ ಕೇಳಿದ್ರೆ, ಒಂದನೇ ಕಡ ಮಂದವೆಂತಲೂ ಹಾಗೂ ದೃಢವೆಂತಲೂ ಎರಡು ಪ್ರಕಾರ ಜ್ಞಾನವಿರುತ್ತದೆ. ಜ್ಞಾನದಲ್ಲಿ ಮಂದವೆಂತಲೂ ಹಾಗೂ ದೃಢವೆಂತಲೂ ಎರಡು ಪ್ರಕಾರದ ಜ್ಞಾನಗಳಿರುತ್ತವೆ. ಇನ್ನು ಮಂದ ಜ್ಞಾನ ಎದಕ್ಕಂತಾರಪ್ಪ ಅಂತ ಕೇಳಿದರೆ, ಸಂಶಯ ಮೊದಲಾದಗಳಿಂದ ಸಹಿತವಾಗಿ ಯಾವ ಜ್ಞಾನವಿರುವುದು ಅದು ಮಂದ ಜ್ಞಾನವೆಂದು ಹೇಳಲ್ಪಡುತ್ತದೆ. ಇನ್ನು ದೃಢ ಜ್ಞಾನ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ, ಎರಡನೇ ಕಡದೊಳಗ ಸಂಶಯ ಆದಿಗಳಿಂದ ರಹಿತವಾಗಿರುವ ಜ್ಞಾನವು ದೃಢವೆಂದು ಹೇಳಲ್ಪಡುತ್ತದೆ. ಯಾರಿಗೆ ದೃಢ ಜ್ಞಾನವಾಗಿರುವುದು? ದೃಢ ಅಂದ್ರೇನು? ನಾನೇ ಆ ಪರಬ್ರಹ್ಮ ಸ್ವರೂಪನಿದ್ದೇನಂತೆ ಯಾರಿಗೆ ನಿಶ್ಚಯ ಆಗ್ಯದು, ಅವರಿಗೆ ಕಿಂಚಿತ್ ಮಾತ್ರವೂ ಕೂಡ ಕರ್ತವ್ಯವಿರುವುದಿಲ್ಲ. ಅವ್ರಿಗೇನರೇ ಮಾಡ್ಬೇಕಂತ ಕಿಂಚಿತ್ತಾದರೂ ಕರ್ತವ್ಯ ಇಲ್ಲ ಅವರಿಗೆ. ಒಂದು ಸಲ ಉತ್ಪನ್ನ ಆಗಲ್ಪಟ್ಟಂತ ಯಾವ ಸಂಶಯಾದಿಗಳಿಂದ ರಹಿತವಾದ ಅಂತಃಕರಣದ ವೃತ್ತಿರೂಪ ಯಾವ ಜ್ಞಾನವಿರುವುದೋ ಅದುವೇ ಏನು ಮಾಡ್ಯದ? ಅವಿದ್ಯೆಯನ್ನು ನಾಶ ಮಾಡಿಬಿಡುತ್ತದೆ. ಅಂಥ ಜ್ಞಾನವು ತಾನು ಕೂಡ ನಾಶವಾಗಿ ಹೋದಾಗ್ಯಾದರೂ ಕೂಡ ಆ ಜ್ಞಾನೂ ಉಳಿಯಂಗಿಲ್ಲ. ಅದು ಯಾಕದು ವೃತ್ತಿರೂಪ ಜ್ಞಾನ ಇರ್ತದ, ಅದನ್ನು ಉಳಿಯಂಗಿಲ್ಲ. ಒಳ್ಳೆಯ ರೀತಿಯಿಂದ ಚೆನ್ನಾಗಿ ತಿಳಿದಿರುವ ಆತ್ಮನಲ್ಲಿ ಪುನಃ ಭ್ರಾಂತಿಯು ಉಂಟಾಗುವುದಿಲ್ಲ. ಒಮ್ಮ ಅಖಂಡೇಕರ ಸ್ವರೂಪನಾದಂಥ ಪರಿಪೂರ್ಣ ಬ್ರಹ್ಮಸ್ವರೂಪನೇ ನಾನಿದ್ದೇನೆಂತ ಏನು ನಿಶ್ಚಯ ಆಗ್ಯದ, ಪುನಃ ಭ್ರಾಂತಿಯು ಉಂಟಾಗುವುದಿಲ್ಲ. ಯಾಕಂದರೆ ಭ್ರಾಂತಿಗೆ ಕಾರಣವಾದ ಯಾವ ಅವಿದ್ಯೆ ಇರುವುದು, ಅಂಥ ಅವಿದ್ಯೆಯು ಒಂದು ಸಲ ಉತ್ಪನ್ನ ಆಗಲ್ಪಟ್ಟಂತ ಜ್ಞಾನದಿಂದ ನಾಶವಾಗಿ ಹೋಗಿರುತ್ತದೆ. ಅದು ಅವಿದ್ಯೆನೇ ನಾಶ ಆಗಿ ಹೋಗ್ಯದ, ಭ್ರಾಂತಿಯಲ್ಲಿ ಹುಟ್ಟಬೇಕು. ಆದ್ದರಿಂದ ಭ್ರಾಂತಿ ಹಾಗೂ ಅವಿದ್ಯೆಯ ಅಭಾವವಿರುವುದರಿಂದ ಪುನರಾವೃತ್ತಿ ಜ್ಞಾನದ ಉಪಯೋಗವು ಸ್ವಲ್ಪವೂ ಕೂಡ ಇರುವುದಿಲ್ಲ. ಮತ್ತೆ ವೃತ್ತಿ ಅದು ಬ್ರಹ್ಮಾಕಾರ ಮಾಡ್ಬೇಕಂತ ಹಿಂಗೇನು ಸ್ವಲ್ಪ ಕೂಡ ಉಪಯೋಗ ಇಲ್ಲ. ಒಂದು ವೇಳೆ ಜೀವನ್ಮುಕ್ತಿಯ ಆನಂದಗೋಸ್ಕರವಾಗಿ ವೃತ್ತಿಯು ಆವೃತ್ತಿಯನ್ನು ಅಪೇಕ್ಷೆ ಮಾಡುವ ಹಾಗಿದ್ದರೆ, ಇಲ್ಲ ಜೀವನ್ಮುಕ್ತಿ ವಿಲಕ್ಷಣ ಆನಂದಗೋಸ್ಕರವಾಗಿ ವೃತ್ತಿ ಆವೃತ್ತಿ ಮಾಡಬೇಕಾದ್ರೆ ಪುನಃ ಪುನಃ ವೇದಾಂತಾರ್ಥದ ಚಿಂತನೆಯನ್ನೇ ಮಾಡಬೇಕಾಗುತ್ತದೆ. ಮತ್ತೇನು ಮಾಡಬೇಕು? ಪುನಃ ಪುನಃ ವೇದಾಂತಾರ್ಥೇನು ಆ ಪರಬ್ರಹ್ಮ ಸ್ವರೂಪರೇ ನಾನಿದ್ದೇನೆ ಅಂತ ಚಿಂತನವನ್ನೇ ಮಾಡಬೇಕಾಗುತ್ತದೆ. ವೇದಾಂತಾರ್ಥದ ಚಿಂತನದಿಂದಲೇ ಪುನಃ ಪುನಃ ಬ್ರಹ್ಮಾಕಾರ ವೃತ್ತಿ ಉಂಟಾಗುತ್ತದೆ ಹೊರತು ಕರ್ಮ ಉಪಾಸನೆಗಳಿಂದಲ್ಲ. ಅದು ಕರ್ಮ ಉಪಾಸನೆಗಳಲ್ಲಿ ಏನಿಲ್ಲ, ಪ್ರಯೋಗ ಇಲ್ಲ. ಯಾಕೆಂದರೆ ಕರ್ಮ ಹಾಗೂ ಉಪಾಸನೆಗಳು ಅಂತಃಕರಣ ಶುದ್ಧಿ ಹಾಗೂ ನಿಶ್ಚಲತ್ವಗಳ ಮೂಲಕವೇ ಜ್ಞಾನದಲ್ಲಿ ಉಪಯೋಗವಿರುತ್ತವೆ. ಮತ್ತೊಂದು ರೀತಿಯಿಂದ ಉಪಯೋಗವಿರುವುದಿಲ್ಲ ಅವಕ್ಕ. ಇನ್ನು ವಿದ್ವಾನರ ಅಂತಃಕರಣದಲ್ಲಿ ಅಂತೂ ಪಾಪ ಹಾಗೂ ಚಂಚಲತ್ವಗಳು ಇರುವುದೇ ಇಲ್ಲ. ಎಲ್ಲಿ? ವಿದ್ವಾನರ ಅಂತಃಕರಣದಲ್ಲಿ ಅಂತೂ ಏನಿಲ್ಲ, ಪಾಪನೂ ಇಲ್ಲ ಹಾಗೂ ಚಂಚಲತ್ವಗಳು ಇರುವುದೇ ಇಲ್ಲ. ರಾಗ ದ್ವೇಷಗಳ ಮೂಲಕ ಪಾಪ ಹಾಗೂ ಚಂಚಲತ್ವಗಳಿಗೆ ಅದಕ್ಕೆ ನೋಡ್ರಿ, ರಾಗ ದ್ವೇಷಗಳ ಮೂಲಕ ಪಾಪ ಹಾಗೂ ಚಂಚಲತ್ವಗಳಿಗೆ ಅವಿದ್ಯೆಯೇ ಕಾರಣವಿರುತ್ತದೆ. ಇದಕ್ಕೆಲ್ಲ ಕಾರಣ ಏನು? ರಾಗ ದ್ವೇಷ. ಆ ರಾಗದಿಂದ ಪುಣ್ಯ
ದ್ವೇಷದಿಂದ ಪಾಪ, ಇವಿಗೆಲ್ಲ ಏನಪ್ಪ ಅಂತ ಕೇಳಿದ್ರೆ ಅವಿದ್ಯೆಯೇ ಕಾರಣವಿರುತ್ತದೆ. ಆ ವಿದ್ಯೆಯು ಜ್ಞಾನದಿಂದ ನಾಶವಾಗಿ ಹೋಗಿರುತ್ತದೆ. ಅವಿದ್ಯೆ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಜ್ಞಾನದಿಂದ ನಾಶ ಆಗಿ ಹೋಗ್ಯದದು. ಆದ್ದರಿಂದ ವಿದ್ವಾನರಲ್ಲಿ ಪಾಪ ಹಾಗೂ ಚಂಚಲತ್ವಗಳು ಅಭಾವವಿರುವುದರಿಂದ, ಅವೇನವ ಅಭಾವವು, ಅವರಿಗೆ ಕರ್ಮ ಉಪಾಸನೆಗಳ ಉಪಯೋಗವೂ ಇರುವುದಿಲ್ಲ. ಅವರಿಗೆ ಕರ್ಮ ಉಪಾಸನೆಗಳ ಉಪಯೋಗ ಇರಂಗಿಲ್ಲ. ಅವು ಯಾಕಪ್ಪ, ಅವು ಯಾವ ಇಲ್ಲ, ಇದ್ದಿದ್ದರಿಂದ ಅವು ಇದ್ದು ಅಂದ್ರೆ ಮಾಡ್ಬೇಕಾಗ್ತಿತ್ತು, ಇಲ್ಲೇ ಇಲ್ಲ. ಅವೆಲ್ಲ ಅವಿದ್ಯೆಯಿಂದ ಜನ್ಯವಾದದ್ದು. ಅವು ಜ್ಞಾನದಿಂದ ಅವಿದ್ಯೆನೇ ನಾಶಿಯಾಗಿ ಹೋಗ್ಯದೀಗ. ಅವರಿಗೆ ಕರ್ಮ ಉಪಾಸನೆಗಳ ಉಪಯೋಗವೂ ಇರುವುದಿಲ್ಲ. ಮತ್ತು ಇನ್ನು 394 ಅಂಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಜ್ಞಾನಿಗಳ ಪ್ರಾರಬ್ಧದಲ್ಲಿ ವಿಲಕ್ಷಣತ್ವವಿರುವುದರಿಂದಲೂ, ಜ್ಞಾನಿಗಳ ಪ್ರಾರಬ್ಧದಲ್ಲಿ ವಿಲಕ್ಷಣತ್ವ ಇರುವುದರಿಂದಲೂ ಹಾಗೂ ಜೀವನ್ಮುಕ್ತಿಯ ಸುಖವನ್ನು ಅನುಭವ ಮಾಡುವುದಕ್ಕಾಗಿಯಾದರೂ ಅವರು ಉಪಾಸನೆಯಲ್ಲಿ ಪ್ರವೃತ್ತರಾಗುವುದಿಲ್ಲ. ಮತ್ತೇನರೇ ಉಪಾಸನೆಯಲ್ಲಿ ಪ್ರವೃತ್ತಿ ಆಗ್ತಾರೇನಂದ್ರೆ ಆಗುವುದಿಲ್ಲ. ಒಂದು ವೇಳೆ ಆಕಸ್ಮಿಕವಾಗಿ ಹೀಗೆ ಹೇಳಬಹುದು, ಏನಂತ, ರಾಗ ದ್ವೇಷ ಮೊದಲಾದವುಗಳು ಅಂತಃಕರಣದ ಸಹಜ ಧರ್ಮಗಳಿರುತ್ತವೆ. ಅವು ಸಹಜ ಧರ್ಮ. ಹೆಂಗ ಕನ್ನಡಿ ಮುಂದೆ ಹಿಡಿದು ಕೂಡಲೇ ಪ್ರತಿಬಿಂಬ ತೋರಿಸುದು ಹೆಂಗಂದ್ರೆ ಸಹಜ ಧರ್ಮದು, ಹಾಗ ಅಂತಃಕರಣದಲ್ಲಿ ಏನವ, ಈ ರಾಗ ದ್ವೇಷ ಮೊದಲಾದವುಗಳು, ಎದರದು ಮೊದಲಾದವುಗಳು ಅಂದ್ರೆ ಪಾಪ ಪುಣ್ಯ ಇವೆಲ್ಲ ಇಡ್ರಿ ನೀವು ಅದಕ್ಕೆ. ಇವು ಅಂತಃಕರಣದ ಸಹಜ ಧರ್ಮಗಳಿರುತ್ತವೆ. ಎಷ್ಟು ಅಂತಃಕರಣಗಳಿರುತ್ತವೆಯೋ ಅಷ್ಟು ಅಂತಃಕರಣಗಳಲ್ಲಿಯೇ ರಾಗದ್ವೇಷಗಳು ಸರ್ವತಾ ನಾಶ ಮಾಡುವುದು ಜ್ಞಾನಿಗೂ ಕೂಡ ಸಾಧ್ಯವಿಲ್ಲ. ಅಂಥ ರಾಗದ್ವೇಷಗಳಿಂದ ಜ್ಞಾನಿಯ ಅಂತಃಕರಣವು ಏನಾಗಬಹುದು, ಜ್ಞಾನಿ ಅಂತಃಕರಣವು ಕೂಡ ಚಂಚಲವಾಗುತ್ತದೆ. ಆದ್ದರಿಂದ ಚಂಚಲತ್ವವನ್ನು ದೂರ ಮಾಡುವುದಕ್ಕೋಸ್ಕರ ಜ್ಞಾನಿಯು ಕೂಡ ಉಪಾಸನೆಯನ್ನು ಮಾಡಬೇಕಾಗುತ್ತದೆ. ಅದಕ್ಕೆ ಎದ್ದೇಪಂತನ ಜ್ಞಾನಿ ಅಂತಃಕರಣವು ಚಂಚಲವಾಗುವುದರಿಂದ, ನೋಡ್ರಿ ಏನಂತಾರ್ರಿ ಎದ್ದೇಪಿಗೆ ಏನಂತಾರ, ಜ್ಞಾನಿ ಅಂತಃಕರಣವು ಚಂಚಲವಾಗುವುದರಿಂದ ವಿಧೇಯ ಮೋಕ್ಷವಾಗುವುದರಲ್ಲಿ ಏನೂ ಹಾನಿಯಾಗುವುದಿಲ್ಲವಲ್ಲ. ಅದಕ್ಕೆ ತಥಾಪಿ ಚಂಚಲತ್ವ ಅಂತಃಕರಣದಲ್ಲಿ ಏನಂತಾರ್ರಿ, ಚಂಚಲ ಅಂತಃಕರಣದಲ್ಲಿ ಸ್ವರೂಪಾನಂದವು ಭಾನವಾಗುವುದಿಲ್ಲವಾದ್ದರಿಂದ ಚಂಚಲತ್ವವು ಜೀವನ್ಮುಕ್ತಿಗೆ ವಿರೋಧವಾಗಿರುತ್ತದೆ. ಆದ್ದರಿಂದ ಜೀವನ್ಮುಕ್ತಿಯ ನಿಮಿತ್ತವಾಗಿ ಚಂಚಲತ್ವವನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರ ಉಪಾಸನೆಯನ್ನು ಮಾಡಲೇಬೇಕು. ಈ ಮಾತು ಸಂಭವಿಸುವುದಿಲ್ಲ. ಯಾವ್ದ್ರಿಗೋಸ್ಕರ? ಆ ಚಂಚಲತ್ವವನ್ನು ದೂರ ಮಾಡುವುದಕ್ಕೋಸ್ಕರ ಉಪಾಸನೆಯನ್ನು ಮಾಡಲೇಬೇಕು ಅಂತ ಹಿಂಗೆ ಹೇಳಿದ್ರೆ ಈ ಮಾತು ಸಂಭವಿಸುವುದಿಲ್ಲ. ಯಾಕಂದರೆ ಯದ್ಯಪಿ ದೃಢ ಜ್ಞಾನವು ಯಾರ ಅಂತಃಕರಣದಲ್ಲಿ ಉದಯವಾಗಿದೆಯೋ ಅವರಿಗೆ ಸಮಾಧಿ ಹಾಗೂ ವಿಕ್ಷೇಪಗಳು, ನೋಡ್ರಿ ಏನಂತಾರ್ರಿ, ದೃಢ ಜ್ಞಾನವು ಯಾರಂತಃಕರಣದಲ್ಲಿ ಉದಯವಾಗಿದೆಯೋ ಅವರಿಗೆ ಸಮಾಧಿ ಹಾಗೂ ವಿಕ್ಷೇಪಗಳು ಸಮಾನವಾಗಿರುತ್ತವೆ. ಆ ವಿಕ್ಷೇಪ ಆಗಲಿ ಸಮಾಧಿ ಆಗಲಿ ಹ್ಯಾಂಗವ ಸಮಾನವಾಗಿರುತ್ತವೆ. ಆದ್ದರಿಂದ ಅಂತಃಕರಣವನ್ನು ನಿಶ್ಚಲ ಮಾಡಿಕೊಳ್ಳುವ ನಿಮಿತ್ತವಾಗಿ ವಿದ್ವಾನಿನಿಗೆ ಯಾವ ಪ್ರಯತ್ನದ ಆರಂಭವು ಸಂಭವಿಸುವುದಿಲ್ಲವಲ್ಲ. ಅದಕ್ಕೆ ತಥಾಪಿ ಏನಂತಾರ, ವಿದ್ವಾನರ
ಏನ್ರಿ ಪ್ರವೃತ್ತಿ ಹಾಗೂ ಆ ವಿದ್ವಾನರ ಪ್ರವೃತ್ತಿ ಆಗ್ತಾರಂದ್ರು ಸಹಿತ ಆ ವಿದ್ವಾನರ ಪ್ರವೃತ್ತಿ ಹಾಗೂ ನಿವೃತ್ತಿಗಳು ಪ್ರಾರಬ್ಧ ಆಧೀನವಿರುತ್ತವೆ. ಅವರು ಸ್ವಂತ ತಮ್ಮ ಇಚ್ಛೆಯಿಂದ ಆಗುವುದಿಲ್ಲ, ಅವು ಪ್ರಾರಬ್ಧ ಇರ್ತಾವ. ಅವರು ವಿದ್ವಾನರ ಪ್ರವೃತ್ತಿ ಹಾಗೂ ನಿವೃತ್ತಿಗಳು ಪ್ರಾರಬ್ಧ ಆಧೀನವಿರುತ್ತವೆ. ಸರ್ವರ ಪ್ರಾರಬ್ಧ ಕರ್ಮಗಳು ವಿಲಕ್ಷಣವಿರುತ್ತವೆ. ಅವರು ಪ್ರವೃತ್ತಿ ಆಗ್ತಾರೆ, ನಿವೃತ್ತಿ ಆಗ್ತಾರಂದ್ರು ಸಹಿತ ಅವು ಎದರಿಂದ ಆಗ್ತಾರಪ್ಪ ಅಂತ ಕೇಳಿದ್ರೆ ಅವ್ರು ಸ್ವಂತ ಇಚ್ಛೆಯಿಂದ ಆಗೋಂಗಿಲ್ಲ, ಅವು ಪ್ರಾರಬ್ಧದ ಒತ್ತಡ ಇರ್ತದ ಹಂಗ ಅವ್ರದು. ಅದಕ್ಕೆ ಏನಾಗ್ತಾರೆ ಅವರು ಆ ವಿಲಕ್ಷಣವಿರುತ್ತವೆ. ಒಂದನೇದ್ದು, ಕೆಲವು ವಿದ್ವಾನರ ಪ್ರಾರಬ್ಧವು ಕರ್ಮಗಳು ಜನಕ ಮಹಾರಾಜ ಮೊದಲಾದವರಂತೆ ಭೋಗಕ್ಕೆ ಕಾರಣವಾಗಿರುತ್ತವೆ. ಜನಕ ಮೊದಲಾದವರಂತ ಕೊಟ್ರು. ಜನಕ ಆಗಲಿ, ಶ್ರೀರಾಮಚಂದ್ರ ಆಗಲಿ ಮತ್ತು ಶ್ರೀಕೃಷ್ಣ ಪರಮಾತ್ಮ ಆಗಲಿ, ಅವ್ರ ಪ್ರಾರಬ್ಧ ಹ್ಯಾಂಗಿದ್ವಪ್ಪ ಅಂತ ಕೇಳಿದ್ರೆ ಕೇವಲ ಪ್ರವೃತ್ತಿ ರೂಪ ಪ್ರಾರಬ್ಧ, ನಿವೃತ್ತಿ ಆಗಲೇ ಇಲ್ಲ. ಅವರು ಏನಂತಾರ್ರಿ, ನಿವೃತ್ತಿ ನಿವೃತ್ತಿ ಭೋಗದೊಳಗೆ ಹೋಯ್ತು, ಒಟ್ಟು ನಿವೃತ್ತಿ ಆಗ್ಲಿಲ್ಲ, ಭೋಗ ಬಿಟ್ಟು ಬರುವುದಾಗ್ಲಿಲ್ಲ ಅವರಿಗೆ. ಯಾಕಂದ್ರೆ ಪ್ರಾರಬ್ಧ ಹಂಗ ಇತ್ತು, ಪ್ರವೃತ್ತಿ ರೂಪ ಪ್ರಾರಬ್ಧ ಇತ್ತದು. ಅವ್ರದು ಪ್ರಾರಬ್ಧ ಪ್ರವೃತ್ತಿ ರೂಪ, ನಿವೃತ್ತಿ ಆಗಲೇ ಇಲ್ಲ. ಯಾಕಂದ್ರೆ ಅದು ಪ್ರಾರಬ್ಧ ಹಂಗೆ ಇತ್ತದು, ಬ್ಯಾಲೆನ್ಸ್. ಯಾಕಂದ್ರೆ ಪ್ರಾರಬ್ಧದಲ್ಲಿ ಪ್ರವೃತ್ತಿ ರೂಪ ಪ್ರಾರಬ್ಧ, ನಿವೃತ್ತಿ ರೂಪ ಪ್ರಾರಬ್ಧ. ಅದು ಯಾರ್ಯಾರ್ದು ಪ್ರವೃತ್ತಿ ಇರ್ತದ, ಯಾರ್ಯಾರ್ದು ನಿವೃತ್ತಿ ಇರ್ತದ. ಇಲ್ಲಿ ಏನ್ ಕೊಟ್ರಿ ಪ್ರವೃತ್ತಿ ಅಂದ್ರ, ಜನಕನೇ ಮೊದಲಾದ, ಜನಕ ರಾಜ ಮೊದಲಾದ ಕೊಟ್ರು ನೋಡ್ರಲ್ಲ. ಮೊದಲಾದ ಅಂದ್ರೆ ಇನ್ನು ಶ್ರೀರಾಮಚಂದ್ರ, ಶ್ರೀಕೃಷ್ಣ ಇವರೆಲ್ಲ ಏನಾಗಲಿಲ್ಲ, ನಿವೃತ್ತಿ ಆಗ್ಲೇ ಇಲ್ಲ. ಆದ್ರೆ ಅವ್ರು ಬದ್ಧರೇನಂದ್ರಲ್ಲ, ಜ್ಞಾನಿಗಳೇ. ಯಾಕ ಪ್ರಾರಬ್ಧ ಹಂಗದ ಅವ್ರದು. ಭೋಗದ ವ್ಯವಸ್ಥೆ ಭೋಗದ ವ್ಯವಸ್ಥೆ ಜೊತೆಗೇನೆ ಜ್ಞಾನ ಮಾಡ್ಕೊಂಡ್ರೆ. ಅದು ಜ್ಞಾನ ಆದ್ರೂ ಸಹಿತ ಅದು ಪ್ರಾರಬ್ಧ ಹಂಗ ಒತ್ತಡದ್ರಿ. ಯಾಕ ಪ್ರಾರಬ್ಧ ಅದು ಹೆಂಗದ್ರಪ್ಪ ಅಂದ್ರೆ ಭೋಗತೋ ನಷ್ಟ, ಭೋಗ ಕೊಡ್ಲಾರ್ದೆ ನಷ್ಟ ಆಗಂಗಿಲ್ಲದು. ಕೆಲವೊಬ್ಬರದು ಪ್ರವೃತ್ತಿಯಲ್ಲೇ ಕಾಲಹರಣ ಆಯ್ತು, ಕೆಲವೊಬ್ಬರದು ನಿವೃತ್ತಿ ಪ್ರವೃತ್ತಿ ಆಗ್ಲೇ ಇಲ್ಲ. ಭೋಗಕ್ಕೆ ಕಾರಣವಾದ ಪ್ರಾರಬ್ಧವು ಯಾರಿಗಿರುವುದು ಅವರಿಗೆ ಪ್ರಾರಬ್ಧ ವಶದಿಂದಲೇ ಭೋಗದ ಇಚ್ಛೆಯು ಹಾಗೂ ಭೋಗದ ಸಾಧನಕ್ಕಾಗಿ ಮಾಡುವ ಪ್ರಯತ್ನವು ಸಂಭವಿಸುತ್ತದೆ. ಅದಕ್ಕೆ ಮೇಲೆ ಹೇಳಿದ್ರು ಒಂದೇ ಆ ಕಡೆದಾಗ, ಕೆಲವು ವಿದ್ವಾನರ ಪ್ರಾರಬ್ಧವು, ಆ ಕೆಲವು ವಿದ್ವಾನರ ಪ್ರಾರಬ್ಧ ಕರ್ಮಗಳು ಜನಕ ಮಹಾರಾಜ ಮೊದಲಾದವರಂತೆ ಭೋಗಕ್ಕೆ ಕಾರಣವಾಗಿರುತ್ತವೆ. ಅವರು ಪ್ರವೃತ್ತಿ ರೂಪ ಪ್ರಾರಬ್ಧ. ಪ್ರಾರಬ್ಧದಲ್ಲಿ ಹೆಂಗಪ್ಪ ಅಂದ್ರ ಕೇವಲ ಪ್ರವೃತ್ತಿ, ಕೇವಲ ನಿವೃತ್ತಿ, ಇನ್ನ ಪ್ರವೃತ್ತಿ ನಿವೃತ್ತಿ, ಇನ್ನ ನಿವೃತ್ತಿ ಪ್ರವೃತ್ತಿ. ಹೇಳಿದ ನೋಡ್ರಿ ಏನ್ರು, ಇಲ್ಲಿ ಜನಕ ಮಹಾರಾಜ ಮೊದಲಾದವ್ರಂದ್ರ ಜನಕ ರಾಜ, ಶ್ರೀರಾಮಚಂದ್ರ ಮತ್ತು ಶ್ರೀಕೃಷ್ಣ, ಇವರು ಪ್ರವೃತ್ತಿ ರೂಪ ಪ್ರಾರಬ್ಧ. ಅವ್ರದ್ದು ನಿವೃತ್ತಿ ಆಗ್ಲೇ ಇಲ್ಲ, ಕಡಿತನಕ ಭೋಗದೊಳಗೆ ಹೋಯ್ತವ್ರದು. ಆದ್ರೂ ಬ್ರಹ್ಮಜ್ಞಾನಿಗಳು.
ಇನ್ನ ವಾಮದೇವ ಮತ್ತು ಸುಖದೇವರದು ಅವ್ರದ್ದು ಕೇವಲ ನಿವೃತ್ತಿ, ಪ್ರವೃತ್ತಿ ಆಗಲೇ ಇಲ್ಲ. ಅವ್ರದ್ದು ಪ್ರಾರಬ್ಧ ಹೆಂಗಿತ್ತು? ಕೇವಲ ನಿವೃತ್ತಿ. ವಾಮದೇವನಿಗೆ ತಾಯಿ ಗರ್ಭದೊಳಗೆ ಜ್ಞಾನ ಆಗ್ಯದ್ರಿ ಅವನಿಗೆ. ಸುಖದೇವ ಯಾರ್ಯವ? ವ್ಯಾಸಪುತ್ರವ, ಸುಖಮುನಿ ವ್ಯಾಸರ ಮಗ. ಹುಟ್ಟವ 9 ತಿಂಗಳಿಗೆ ತಾಯಿ ಹೊಟ್ಟೆಂದ ಹೊರಗೆ ಉರ್ಬೇಕಿಲ್ರಿ. ವಾಲ್ಯ ಅಂದ ನಾವು ಬರ್ಲಕ್. ಯಾಕ? ನಿವೃತ್ತಿ. ಬೇಡ, ಹೊರಗೆ ಹೋಗುದು ಬೇಡ. ಈ ತಾಯಿ ಗರ್ಭದಲ್ಲಿದ್ದ ದುಃಖ ಅಷ್ಟೇ ಅನುಭವಿಸನು. ಅಲ್ಯಾಕೆ ಬಂದೀಗ? ಮತ್ತ ದುಃಖನೇ ಇತ್ತು, ಅಲ್ಯಾಕೆ ಬಂದೆ ಅಂದ್ರೆ ಹಳ್ಯಾಗ ಇನ್ನೂ ಜ್ಞಾನ ಆಗಿತ್ತಿಲ್ಲ. ಎಷ್ಟೋ ಹಿಂದಿನ ಜನ್ಮದಲ್ಲಿ ಎಷ್ಟೋ ಶ್ರವಣಾದಿಗಳನ್ನು ಮಾಡಿದ್ರು ಸಹಿತ ಅವನಿಗೆ ಜ್ಞಾನ ಆಗಲಿಲ್ಲ. ಯಾಕ? ಪ್ರತಿಬಂಧಕ. ಯಾವ ಪ್ರತಿಬಂಧಕ ಇತ್ರಿ ಅವನಿಗೆ? ಅವನಿಗೆ ಪ್ರಾರಬ್ಧ ಪ್ರತಿಬಂಧಕಿತ್ರಿ. ನೋಡ್ರಿ ನೀವು ಅಲ್ಲಿ ಮುಂದೆ ಕೆಲವು ಜನ್ಮವನ್ನುಂಟು ಮಾಡುವ ಆರಬ್ಧ. ಜ್ಞಾನ ಪ್ರತಿಪಾದನದೊಳಗೆ ನೋಡ್ರಿ 3ನೇದ್ದು ಯಾವದದ? ಪ್ರಾರಬ್ಧ ರೂಪ ಪ್ರತಿಬಂಧಕ. ಮುಂದೆ ಕೆಲವು ಜನ್ಮವನ್ನುಂಟು ಮಾಡುವ ಆರಬ್ಧ. ಕುಂದದೆ ಮನನವಿರಲು ಕಾಣಿಸದು ನಿಜಾನಂದ ವಾರಿದಿ ಬೋಧವದರಿಂದ. ಆ ಪ್ರಾರಬ್ಧ ಏನಂತದ? ಈ ಶ್ರವಣ ಕಾಲದಲ್ಲಿ ಅವ ಇದ್ದಾಗ ನೀ ಗಡಬಡ ಮಾಡಬೇಡ, ಇನ್ನೂ ಜನ್ಮ ಕೊಡುದು ನಂದು ಬಾಕಿ ಅದಂತದ್ರಿ. ಅದು ಇನ್ನೂ ಜನ್ಮ ಕೊಡುದು ನಂದು ಬಾಕಿ ಅದ. ಆ ಶ್ರವಣ ಕಾಲದಲ್ಲಿ ಅವನಿಗೆ ಜ್ಞಾನ ಆಗ್ಬಿಡಂಗಿಲ್ಲ. ಅದು ಪ್ರತಿಬಂಧಕ ಮಾಡ್ತದ. ಯಾವಾಗ ಜನ್ಮ ಕೊಟ್ಟು ತಾಯಿ ಗರ್ಭಕ್ಕೆ ಬಂದ, ಪ್ರಾರಬ್ಧ ಏನು? ಜನ್ಮ ಕೊಡುದು. ತಾಯಿ ಗರ್ಭಕ್ಕೆ ಬಂದ ಕೂಡಲೇ ಪ್ರಾರಬ್ಧ ಅಂತ್ಯ ಆಗಿ ಹೋಯ್ತು. ಏನು ಹಿಂದೆ ಶ್ರವಣಾದಿಗಳು ಮಾಡಿದ್ದ ಅದನ್ನೇ ಸ್ಮರಣೆಗೆ ಬಂದು ಬಿಡ್ತಿರಲ್ಲಿ. ಎಲ್ಲಿ? ತಾಯಿ ಗರ್ಭದಲ್ಲಿದ್ದಾಗ. ಏನಾಯ್ತು? ಹೊರಗ ದುಃಖದಪ್ಪ, ಹೊರಗೆ ಹೋಗುದು ಬೇಡ. ಒಳಗರೆಯಲ್ಲಿ ಸುಖದಲ್ಲಿ ಅಂದ್ರ ಇದು ತಿಳಿಲಾರ್ದೆ ಬಂದೀನಿ. ತಿಳಿದಿದ್ರೆ ಇಲ್ಲಿಗೆ ಬರ್ತಿತ್ತಿಲ್ಲ. ಜ್ಞಾನ ಆಗ್ಲಾರ್ಗೋಸ್ಕರ ನಾ ಇಲ್ಲಿಗೆ ಬಂದೀನಿ. ಈಗ ಜ್ಞಾನ ಆಗ್ಯದ, ಇನ್ನು ಹೊರಗೆ ಹೋಗುದು ಬೇಡ. ಹೊರಗ ದುಃಖದ ಇದು ಒಂದೇ ದುಃಖ ಅನುಭವಿಸನಂತ ಅಲ್ಲೇ ಕೂತಿದ್ರು. ಎಷ್ಟು ದಿವಸ? 16 ವರ್ಷ ಇದ್ರಿ ಅವರು. ಎಲ್ಲಾ ಋಷಿ ಮುನಿಗಳು ಅಪ್ಪ ಬರಬೇಕು, ನಿನ್ನಿಂದ ಇನ್ನೂ ಲೋಕ ಉದ್ಧಾರ ಆಗುದದ, ದಯಮಾಡಿ ಬರಬೇಕು ಬರಬೇಕಂತ ಎಷ್ಟೋ ಪ್ರಾರ್ಥನಾ ಮಾಡಿದಾಗ ಏನ್ ಮಾಡಿದ್ರಿ? ಅವಾಗ ಹೊರಗೆ ಬಂದ್ರಿ ಅವರು. ಹೊರಗೆ ಬಂದು ಬ್ರಹ್ಮಜ್ಞಾನ ಆದ ನಂತರ ದುಃಖ ಹೆಂಗ ಕಂಡು ಬರ್ತದ್ರಪ್ಪ ಅವ್ರಿಗೆ? ಏನಂತೀರಿ? ಬ್ರಹ್ಮಜ್ಞಾನ ಆದ ನಂತರ ಸ್ವಲ್ಪ ಲೆಕ್ಕ ಬರಕತ್ತಾವ. ನಮ್ಮ ಡಬಲ್ ಆಗ್ಲತ್ತದನ್ರಿ. ನಮ್ಮದು ಪ್ರತಿದಿನ ಆಗುತ್ತೆ ಅಂದ್ರೆ ಇಲ್ಲ, ಎಲ್ಲಾರ್ದು ಹಿಂಗೆ ಆಕತ್ತಿ. ಓಂ ನಮ ಶಿವರಿ. ಸರಿ ಐತ್ರಿಪ್ಪ. ಸರಿಪ. ಇನ್ನ ನಿಮ್ಮದು ಅವಾಜ್ ಭಾಳ ಬರ್ತದೆ ನೋಡ್ರಿಪ್ಪ. ಇಲ್ರಿ,
ಏನಂದ್ರಿಪ್ಪ ಅವರು? ಇಲ್ಲ, ಬ್ರಹ್ಮಜ್ಞಾನ ಆದ ನಂತರ ದುಃಖ ಹೆಂಗ್ ಕಂಡು ಬರ್ತದಪ್ಪ ಅಂತಂದಿದ್ದೆ ಅವ್ರಿಗೆ. ದುಃಖ ಹೆಂಗ ಕಂಡು ಬರ್ತದಂದ್ರೆ ಹೊರಗೆ ಬರ್ಲಿಕ್ಕೆ ಒಲ್ಲೆ. ಈಗ ಏನಿದ್ದೇನ ಇಲ್ಲೇ ಇರವನ. ಯಾಕ ಹಂಗ್ಯಾಕ ಆಗ್ಬೇಕು ಅನ್ಸ್ತ, ಹಂಗ್ಯಾಕ ಅನಸ್ತ ಹಂಗ ಅಂತ. ಹಾ ರೀ. ವಿದೇಹ ಕೈವಲ್ಯದವರೆಗೆ ಇರುದಲ್ರಿ ಪ್ರಾರಬ್ಧ. ಹಾ, ಹಾ ಅದೊಂಥರ ವಿಲಕ್ಷಣ ಆನಂದ ಅದು ಅವ್ರಿಗೆ. ಇದು ಯಾಕೆ ಅವ್ರಿಗೆ, ಇದು ಯಾಕೆ ಕಾಡ್ಬೇಕು ಅವ್ರಿಗೆ ಪ್ರಾರಬ್ಧ? ಅದೇ ಈಗ ಏನದ್ದೇನೆ ಇಲ್ಲೇ ಹೊಂದುದು ವಿಲಕ್ಷಣ ಆನಂದ. ಹೊರಗೆ ಹೋಗುದು ಯಾಕ ಅಂತಾರ ಅವರು. ಹೊರಗ 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 ಅಂತ ಇರ್ಲೇ ಇಲ್ಲಲ್ಲ ಅದ್ರಾಗ. ಅಂದ್ರ ಅವ್ರಿಗೆ ಏನತ್ರಿ, ಪ್ರಾರಬ್ಧ ಮ್ಯಾಗ ಅವ್ರದ್ದು ಅಧಿಕಾರ ರೀ. ಹ್ಞೂನ್ರಿ. ಹಾ, ಪ್ರಕೃತಿ ಒಳಗಾಗೋವ್ರಲ್ಲ ಅವರು. ಪ್ರಕೃತಿ ಅವ್ರಿಗೆ ಏನರೇ ಅಟ್ಯಾಕ್ ಮಾಡ್ತದನಂದ್ರ ಅವ್ರ ಆ ಪ್ರಕೃತಿ ಆಟ ನಡೆಯಂಗಿಲ್ಲ ಅಲ್ಲಿ. ಪ್ರಕೃತಿ ಆಟ ನಡೆಯೋದು ಸುಮ್ಮ ಆನಂದವಾಗಿರ್ಬೇಕಾಗಿತ್ತು. ಹಾ, ಆನಂದದೊಳಗೆ ಇದ್ರು ಅವರು. ಇವ್ರು ಹೊರಗೆ ಬರಲ್ಲ. ಅದೇ ಹೊರಗೆ ಬರಲ್ಲ ಅಂತ. ಋಷಿ ಮುನಿಗಳು ಹೊರಗೆ ಬರ್ರಿ ಅಂತಿದ್ರು. ಬ್ಯಾಡ, ಹೊರಗೆ ಬ್ಯಾಡ ಅಂತಾರು. ಈಗ ನೋಡ್ರಿ, ಯಾವಾಗಲೂ ಬಹಿರ್ಮುಖ ಆದವ್ರಿಗೆ ಆನಂದ ಸಿಗ್ತದ್ರಿ. ಗರಗದ ಮಡಿ ಹಾಕೊಂಡಕ್ಕೆ ಒಳಗ ಕುಂದಿರ್ಬೇಕನ್ನ ಅದ. ಒಳಗೆ ಕುಂಡ್ರಿ. ಲೋಕ ಕಲ್ಯಾಣ ಆಗುದಲ್ಲ ಅವರಿಂದ. ದಿನ ಲೋಕ ಕಲ್ಯಾಣ ಆಗುದದ. ಅದಕ್ಕೆ ಬ್ಯಾಡಪ್ಪ, ಹೊರಗೆ ಮತ್ತೆಷ್ಟು ದುಃಖ ಆಗ್ತದ, ವೃತ್ತಿ ಹೊರಗೆ ಹೋಗ್ತದ, ಬ್ಯಾಡ ಅಂತ ಅವರು. ಅದಕ್ಕೆ ಅವರು ಒಲ್ಲೆ ಅಂತ ಕೂತಿದ್ರು ಎಲ್ಲ ಋಷಿ ಮುನಿಗಳು. ಯಾಕೆ ಇನ್ನೂ ನಿಮ್ಮಿಂದ ಲೋಕ ಕಲ್ಯಾಣ ಆಗ್ಬೇಕಾಗ್ಯದ, ನಮ್ಮಂತವ್ರು ಉದ್ಧಾರ ಆಗ್ಬೇಕಾದ್ರೆ ನಿಮ್ಮದು ಬೇಕು ಸಹಾಯ ಅಂತ ಎಲ್ಲರೂ ಪ್ರಾರ್ಥನಾ ಮಾಡಿದಾಗ ಏನ್ ಮಾಡ್ತಾರ್ರಿ, ಆಳ್ಯಾಗ ಅವಾಗ ಹೊರಗೆ ಬಂದ್ರು. ಈಗ ನೋಡ್ರಿ, ಜೀವನ್ ಮುಕ್ತ ಅವನಿಗೆ ಎಷ್ಟೋ ಕೋಟಿ ಕಲ್ಪ ಪರ್ಯಂತರ ಅವ್ರಿಗೆ ವಿಧೇಯ ಮೋಕ್ಷ ಆಗಂಗಿಲ್ಲ. ಯಾಕ? ಮುಮುಕ್ಷುಗಳ ಪುಣ್ಯ ಒತ್ತಡ ಕೊಡ್ತದ್ರಿ ಅವ್ರಿಗೆ ಹೋಗಿ. ಹಾ, ಯಾಕ? ಲೋಕ ಕಲ್ಯಾಣ ಕಾರ್ಯಕ್ಕಾಗಿ ನೀವು ಮತ್ತು ಜನ್ಮ ಎತ್ತಿ ಬರಬೇಕು. ಅದಕ್ಕೆ ಅದ್ರಗೋಸ್ಕರವಾಗಿ ಅವರು ವಾಲ್ಯ ಅಂತಿದ್ರು. ಎಲ್ಲಾ ಋಷಿ ಮುನಿಗಳ ಪ್ರಾರ್ಥನೆಯಿಂದ ಹೊರಗೆ ಬಂದ್ರು. ಯಾಕ? ಅವ್ರದ್ದು ಕೇವಲ ನಿವೃತ್ತಿ ರೂಪ ಪ್ರಾರಬ್ಧ ಹೇಳುವುದಲ್ಲಿ. ಅಪ್ಪರ ಪ್ರಾರಬ್ಧನೇ ಅವ್ರ ಅಧೀನದೊಳಗ ಇರ್ತದ್ರಿ, ಪ್ರಾರಬ್ಧದ ಅಧೀನದೊಳಗ ಅವ್ರು ಇರುದಲ್ರಿ. ಹಾ, ಕಟ್ಟೆ ನೋಡ್ರಿ. ಪ್ರಾರಬ್ಧ ಏನ್ರಿ? ಅಧಿಕೃತ ಪ್ರಾರಬ್ಧ, ಅಧಿಕಾರ ಪ್ರಾರಬ್ಧ ಅಂತ ಎರಡು ಪ್ರಕಾರ ಅದಾವ್ರಿ ಅವು. ಅಧಿಕೃತ, ಅಧಿಕಾರ. ಅಜ್ಞಾನಿ ಜೀವಗಳೆಲ್ಲ ಹೆಂಗಿರ್ತದಪ್ಪ ಅಂತ ಕೇಳಿ, ಅಧಿಕೃತ ಕಟ್ಕೊಂಡು ಹೋದದ್ರಿ ಇದು. ಕಟ್ಕೊಂಡು ಹೋದದ್ದು ಒಂದಿನ ಆಗುದೇ. ಅವ್ರದ್ದು ಹಂಗಲ್ಲ, ಅಧಿಕಾರ, ಅದ್ರ ಮ್ಯಾಗೆ ಅವ್ರ ಅಧಿಕಾರ. ಹಂಗ ಅವ್ರದ್ದು ಸುಖದೇ ಒಂದು ಕೇವಲ ನಿವೃತ್ತಿ. ನಿವೃತ್ತಿ ಅಂದ್ರೆ ಹುಟ್ಟಿದ 16 ದಿವಸಕ್ಕೆ ಹುಟ್ಟಿದ ಕೂಡಲೇ ನಡೆದೇ ಬಿಟ್ರಿ, ವಯ್ಯ ಬಂದಿತ್ತು. ಹೋಗ್ತಿದ್ದ ಇವ್ರು ವ್ಯಾಸರು ಬೆನ್ನತ್ತಿದ್ರು. ಹುಟ್ಟುದು ಒಂದು ಮಗ, ಇವ ಹಂಗೆ ಹೊಂಟು ಬಿಟ್ರತ್ ಹೇಳಿ. ಮಗ ಎಲ್ಲಿ ಹತ್ತಿ ಕೇಳ. ಯಾಕ? ಅದು ನಿವೃತ್ತಿ ರೂಪ, ಅದ್ ಹಂಗ. ಅದಕ್ಕ ಅಂತಾರ ನೋಡ್ರಿ, ಅಂತವ್ರಿಗೂ ಮೋಹ ಆಯ್ತು ಒಂದ್ಸಲ ಅಂತೇಳಿ. ಹಾ, ಯಾರಿಗೆ? ವ್ಯಾಸರಿಗೆ. ಹಾ, ವ್ಯಾಸರು ಮತ್ತು ಪ್ರಾರಬ್ಧ ಅವ್ರದ್ದು ಹಂಗತ್ರಿ. ಮಗನ ಮ್ಯಾಗ ಮೋಹದಿಂದ ಹೊಂಟ್ರಿ. ಮಗ ಅಂದ್ರೆ ಅವನಿಗೆ ಎಲ್ಲಿ ಮಗ ಇಲ್ಲ, ಅಪ್ಪಿಲ್ಲ, ಏನಿಲ್ಲ. ಹಂಗ ಹೊಂಟ್ರು. ಅಲ್ಲಿ ಹೋಗು ಮುಂದೆ ಏನಾಗಿತ್ತು ಪ್ರಸಂಗ? ಕೆರೆಯೊಳಗ ಆ ಊರ ಹೆಣ್ಮಕ್ಳೆಲ್ಲ ಅಲ್ಲಿ ಸ್ನಾನಕ್ಕೆ ಹೋಗಿದ್ರು. ಅವ್ರು ಬಟ್ಟಿ ಕಳೆದು ಸ್ನಾನ ಮಾಡ್ತಿದ್ರು. ಕೆರಿ ಮಗ್ಗಲು ಕಾದಿತ್ತು, ಇವ್ರು ಹಾಯ್ದು ಹೋಗ್ತಿದ್ರು. ಅವ್ರು ಎದ್ದು ನೆತ್ತು ಕೈ ಕಟ್ಟಿ ನೋಡಿದ್ರು. ಅವರು ಯಾರಿಗೆ? ಸುಖದೇವನಿಗೆ. ಇವ್ ವ್ಯಾಸರು ದೂರಿದ್ರು. ಅವ ವಯಸ್ಸಿನ ಮಗ ಮುಂದೆ ಹೋಗವ, ಇವ್ರು ಒಂದ್ ಸ್ವಲ್ಪ ಹಿಂದೆ ದೂರ ಬಿದ್ದಿತ್ತು. ಅವಾಗ ಅವರು ಕೈ ಕಟ್ಟಿ ನೋಡ್ತಿದ್ರು. ಹಂಗ ಹೋಗ್ಬಿಟ್ಟವ. ವ್ಯಾಸರ ಕೆರಿಸನಿ ಬಂದ ಬಳಕ ಇವ್ರು ಏನ್ ಮಾಡಿದ್ರು? ತಮ್ಮ ಮರ್ಯಾದೆ ಮುಚ್ಕೊಳಕ್ ಬಟ್ಟಿ ತೊಟ್ಕೊಂಡ್ರು. ಅವಾಗ ವ್ಯಾಸರಿಗೆ ಇದು ಅಗಾಧ ಅನಿಸ್ತಲ್ಲ. ಅದು ಒಯ್ಯಾದ ಮನುಷ್ಯ, ಅವ ಹೋಗು ಮಗ ಕೈ ಕಟ್ಕೊಂಡ್ ನಿಂತ್ ನೋಡ್ತಾರ. ನಾ ಮುದುಕ ಮನುಷ್ಯ, ನನಗೆ ಸರಿಯಾಗಿ ನಡ್ಲಿಕ್ಕೆ ಬರುದಿಲ್ಲ, ನಾ ಬರುವೊಳಗೆ ಇವ್ರು ಮರ್ಯಾದೆ ಮುಚ್ಕೋತಾರ, ಇವ್ರಿಗೆ ಬುದ್ಧಿ ಆದಿಲ್ಲೋ ಅಂದ ಅವ್ರು ವ್ಯಾಸರು.
ಅವ್ರಿಗೆ ಕೇಳೇ ಬಿಡ್ಬೇಕಂತ ಕೇಳಿದ್ರು. ಅಲ್ಲ, ಅವ ವಯಸ್ಸಿನ ಹುಡುಗ, ಅವ ಹೋಗು ಮುಂದ ನೀವು ಅವನಿಗೆ ಕೈ ಕಟ್ಟಿ ನೋಡ್ತೀರಿ, ನಾ ಬರೋ ಮುಂದ ಮರ್ಯಾದೆ ಮುಚ್ಕೋತೀರಿ, ಹಿಂಗ್ಯಾಕ್ ಮಾಡ್ತೀರಿ? ನಿಮಗ್ ಬುದ್ಧಿ ಆದಿಲ್ಲ ಅಂದವ. ಅವಾಗ ಅವ್ರ ಹೆಣ್ಮಕ್ಳು ಹೇಳಿದ್ರು, ನೋಡ್ರಿ, ನಿಮ್ಮ ದೃಷ್ಟಿ ಒಳಗ ಅವ ಹುಡುಗ, ನಾವು ಹೆಣ್ಮಕ್ಳು, ನಾ ಮುದುಕ ಅನ್ನೋದು ನಿಮ್ಮಲ್ಲಿ ಇನ್ನೂ ಅದ. ಆ ಹುಡುಗನಲ್ಲಿ ನಾ ಮನುಷ್ಯ ಇದ್ದೀನಿ ಅನ್ನೋದು ಸಹಿತ ಎಚ್ಚರಿಲ್ಲ. ಅವನಲ್ಲಿ ಏನದ? ಕೇವಲ ಬ್ರಹ್ಮಭಾವದ. ನಿಮ್ಮಲ್ಲಿ ಇನ್ನೂ ಇವ್ರ ಹೆಂಗಸರದಾರ, ನಾ ಮುದುಕದೀನಿ ಅನ್ನೋ ಭಾವದ. ಅದಕ್ಕೆ ನಾವು ಕೈ ಕಟ್ಕೊಂಡು ನೋಡ್ದೆವು, ನೀವು ಬರುವಾಗ ಮರ್ಯಾದೆ ಮುಚ್ಕೊಂಡೆವು. ನಿಂಬಲ್ಲಿ ಇನ್ನೂ ಏನದಪ್ಪ ಅಂತ ಕೇಳಿದ್ರೆ ರಾಗ ದ್ವೇಷದ. ಅವನಲ್ಲಿ ಏನೂ ಇಲ್ಲ, ಕೇವಲ ಬ್ರಹ್ಮಭಾವ. ಅದಕ್ಕೆ ಅವ್ರದ್ದು ಏನು ಹೇಳೋದಪ್ಪ ಅಂತ ಕೇಳಿದ್ರೆ ಹುಟ್ಟುತ್ತಲೇ ನಿವೃತ್ತಿ. ಅವ್ರ ಪ್ರಾರಬ್ಧ, ಅವ್ರದ್ದು ನಿವೃತ್ತಿ ರೂಪ ಪ್ರಾರಬ್ಧ ಇತ್ತು ಅವ್ರಿಗೆ. ಇಲ್ಲಿ ಜನಕ ಮಹಾರಾಜ ಮೊದಲಾದವರಂತೆ ಭೋಗಕ್ಕೆ ಕಾರಣವಾಗಿರುತ್ತವೆ. ಇಂದು ಕೆಲವು ಪ್ರಾರಬ್ಧ ಕರ್ಮಗಳು ಸುಖದೇವ ಕೊಟ್ಟಾರ ನೋಡ್ರಿ. ಇಲ್ಲಿ ಸುಖದೇವ, ವಾಮದೇವ ಅವರಿಗೂ ಏನಾಗಿತ್ತು? ನಿವೃತ್ತಿ ರೂಪ ಪ್ರಾರಬ್ಧ. ಮೊದಲಾದವರಂತೆ ನಿವೃತ್ತಿಗೆ ಕಾರಣಗಳಾಗಿರುತ್ತವೆ. ಅದು ಅವ್ರ ಪ್ರಾರಬ್ಧ ಹೆಂಗಪ್ಪ ಅಂದ್ರೆ ನಿವೃತ್ತಿಗೆ. ಪ್ರವೃತ್ತಿ, ನಿವೃತ್ತಿ. ಇನ್ನ ಮೊದಲ ಪ್ರವೃತ್ತಿ ಆಯ್ದ ನಿವೃತ್ತಿ, ಆಯ್ದ ಮೊದಲೇ ನಿವೃತ್ತಿ, ಆ ನಂತರ ಪ್ರವೃತ್ತಿ. ಯಾರಪ್ಪ ಅಂದ್ರೆ ಸೌಭರಿ ಮುನಿ ಅಂತಿದ್ರಿ. ಅವ ಹುಟ್ಟುತ್ತಲೇ ನೀರಾಗ ಕೂತು ತಪಸ್ಸು ಮಾಡ್ತಿದ್ದವ. ಇವ್ರೇ ಮಾಂಧಾತ ರಾಜನ ಮಕ್ಕಳು ಮಾಡ್ಕೊಂಡವ್ರು ಇವ್ರೇ ಅಲ್ರಿ? ಹಾ, ಕಿವ್ರೆ ನೋಡ್ರಿ, ಎಷ್ಟು 70-75 ವರ್ಷ ನೀರಾಗ ಕೂತು ತಪಸ್ಸು ಮಾಡ್ತಿದ್ರು. ಒಮ್ಮ ಕಣ್ಣು ಬಿಟ್ಟು ನೋಡಿದ್ರು, ಅಕಸ್ಮಾತ್ ಮೀನು ಕೂಡಿದ್ದವ್ರ ಕಣ್ಣಿಗೆ ಬಿತ್ತು. ಅವಾಗ ಏನಾಯ್ತ್ರಿ? ಅವಾಗನು ಆಶ್ಚರ್ಯ ಅನಿಸ್ತು. ಮೊದಲೇನ್ರಿ ಅವ್ರದ್ದು ನಿವೃತ್ತಿ. ಇದು ಪ್ರತಿಯೊಂದು ಪ್ರಾಣಿಗಳು ಜೋಡಿ ಜೋಡಿ ಎಷ್ಟು ಸಂಬಂಧ ಮಾಡ್ತಾವಲ್ಲ, ಏನಿರ್ಬೇಕು ಅಂತ ಮಹತ್ವ. ನಾನು ನೋಡ್ಬೇಕಂದ್ರೆ ಅವನು ಬತ್ತು ತಲೆಯಾಗ. ಮೊದಲ ನಿವೃತ್ತಿ ಇದ್ದದ್ದು ಪ್ರವೃತ್ತಿಗೆ ಬತ್ತು. ಅವಾಗ ವಿಚಾರ ಮಾಡ್ದ, ನನ್ನ ಜೀವನ ಎಲ್ಲ 75% ಎಲ್ಲ ಇದ್ರಾಗ ಕಳೆದೆ, ಮತ್ತಿಲ್ಲಕ್ಕೆ ಅನ್ನಿಲ್ಲ, ಇರ್ಲಿಕ್ಕೆ ಮನಿ ಇಲ್ಲ, ಏನೂ ಇಲ್ಲ, ಮತ್ತೆ ನನಗೆ ಹೆಣ್ಣು ಯಾರು ಕೊಡ್ಬೇಕು? ನೋಡೋಣ ನಡಿ ಅಂತ ಹೇಳಿ, ಎಲ್ಲಿ ಹೇಳಿದ್ರಲ್ಲ ಯಾವ ರಾಜರವ? ಮಾಂಧಾತ ರಾಜರು. ಆ ಮಾಂದಾಸ ರಾಜನ ಹತ್ರ ಅವನು 50 ಮಂದಿ ಕನ್ನಿಕೆ ಇರಿದ್ರು. ಅವನು ಒಂದು ಕೇಳು ನಡಿ ಅಂತೇಳಿ ಹೋದ ಕೂಡಲೇ ನಿಂದೊಂದು ಅವ ಅಂದ, ಮಹಾತ್ಮರು ಬಂದ್ರಂತ ಆದರ ಸತ್ಕಾರ ಮಾಡಿ ಅವರಿಗೆಲ್ಲ ಪೂಜ್ಯ ಭಾವದಿಂದ ಅವರಿಗೆಲ್ಲ ನೋಡ್ಕೊಂಡ. ಅವಾಗ ಕೇಳ್ದ, ಮಹಾತ್ಮರ ನಿಮ್ಮ ಆಗಮನ ಹಿಂಗ್ ಬಂತ್ರಿ? ಅವಾಗ ಇವ ಏನಂದ, ನೋಡಪ್ಪ, ನನಗೊಂದು ಕನ್ಯಾ ಬೇಕಾಗ್ಯದ, ನಿನ್ನಲ್ಲಿ ಭಕ್ಳದಾವ, ಒಂದು ಕೊಡು. ಅವ ನೋಡ್ದ, ಇದು ಗಡ್ಡ ಬೆಳೆದ ಊಚ, ಮುಪ್ಪಾವಸ್ತು ಬಂದದ, ಕನ್ಯಾ ಕೊಡು ಅಂತಾನ. ಕೊಡಂಗಿಲ್ಲ ಅಂದ್ರೆ ತಪಸ್ವಿ ಅದನ, ಶಾಪ್ ಕೊಡ್ತಾನ. ಕೊಡ್ಬೇಕಾದ್ರೆ ಏನ್ ಕೊಡುದು ಇವನಿಗೆ? ಇರ್ಲಿಕ್ ಮನಿ ಇಲ್ಲ, ಉಳ್ಳಕ್ ಅನ್ನ ಇಲ್ಲ, ನೌಕರಿ ಇಲ್ಲ, ಯಾವ ಉದ್ಯೋಗ ಇಲ್ಲ, ಏನ್ ಮಾಡ್ಬೇಕು? ಪಂಚಾಯತ್ ಬತ್ರಿ ಅವನಿಗೆ. ಕೊಡಲತ್ತೀಯ? ಶಾಪ್ ಕೊಡ್ತಾನ. ಕೊಡ್ತೀಯ? ಏನ್ ನೋಡಿ ಕೊಡುದು? ಒಂದು ಏನೂ ಇಲ್ಲ. ಅವ ಒಂದು ಯುಕ್ತಿ ತೆಗದ, ಅಲ್ರಿ, ನೀವು ನನ್ನ 50 ಮಂದಿ ಮಕ್ಕಳದವ, ನೀವೇ ಕೇಳ್ರಿ, ಯಾವಕ್ಕಿ ಮಾಡ್ಕೋತಳಗಿ ಮಾಡ್ಕೋರಿ ಅಂದ್ಬಿಟ್ಟ. ಅವನಿಗೆ ಗೊತ್ತಾಯ್ತು, ನನ್ನ ರೂಪ ವೇಷಗಳನ್ನು ನೋಡಿ ಇವ ಹಿಂಗ್ ಮಾತಾಡ್ತಾನಂತ ಹೇಳಿ ಅವನು ಏನ್ ಮಾಡಿದ್ರವ, ಆ ತಪಸ್ಸಿನ ಪ್ರಭಾವದಿಂದ 20-25 ವರ್ಷದ ತರುಣಾದ. ಯಾಕ ತಪಸ್ಸಿನಲ್ಲಿ ಅಂತ ಸಾಮರ್ಥ್ಯ ಅದ ಆಗಿ. ಯಾಕಂದ್ರೆ ನಿವೃತ್ತಿ, ಮೊದಲ ನಿವೃತ್ತಿ, ಈಗ ಮತ್ತೆ ಪ್ರವೃತ್ತಿ ಹೇಳುದದ ಪ್ರಾರಬ್ಧ. ಅವಾಗ ಏನ್ ಮಾಡ್ದ? ವಯಸ್ಸಿನ ಹುಡುಗಾದ. ಆ 50 ಮಂದಿ ಮಕ್ಳು ಏನಿದ್ದು ಅಲ್ರಿ, ಅವೆಲ್ಲ ನಾ ಮಾಡ್ಕೋತೀನಿ, ನೀ ಮಾಡ್ಕೋತೀರಿ ಅಂತ ಜಗಳ ಆಡ್ಲಕತ್ತು ಅವು.
ಇವ ಏನ್ ಮಾಡ್ದ, ಜಗಳಾಡಬೇಡ್ರಿ ನೀವು 50 ಮಂದಿ ಬರ್ರಿ ಅಂದವ. 50 ಮಂದಿ ಕನ್ನಿಕೆಯರ್ ಮಾಡ್ಕೊಂಡನ್ರಿ. ಮೊತ್ತ ಪ್ರವೃತ್ತಿ. ಯಾಕೆ? ಪ್ರಾರಬ್ಧ ಹಂಗದ. ಮೊದಲ ನಿವೃತ್ತಿ, ನಂತರ ಪ್ರವೃತ್ತಿ. ಯಾಜ್ಞವಲ್ಕ್ಯಂದು ಹಂಗೆ ಅದರ ಅದು. ಮೊದಲ ಪ್ರವೃತ್ತಿ ಆಮೇಲೆ ನಿವೃತ್ತಿ ರೀ. ಮೊದಲ ಪ್ರವೃತ್ತಿ. ಮೊದಲ ಜನಕರಾಜನ ಆಸ್ಥಾನದಿಂದ ಎಷ್ಟೋ ಕೋಟ್ಯಾವಧಿ ಸಂಪತ್ತನ್ನು, ಬೆಳ್ಳಿ ಬಂಗಾರ ಎಲ್ಲ ಸಂಪತ್ತ ಸಂಗ್ರಹ ಮಾಡಿದ್ರು. ಬರೇ ಹಿಂಗ ಸಂಗ್ರಹದೊಳಗೆ ಹೊಂಟತಂದ್ರ ಜೀವನ್ ಮುಕ್ತಿ ವಿಲಕ್ಷಣ ಆನಂದಕ್ಕೆ ಪ್ರತಿಕೂಲ ಬರ್ಲಕತ್ತದು. ಅವಾಗ ಏನ್ ಮಾಡಿದ್ರು, ಇನ್ನಿದು ಬಿಡುದು ಒಳ್ಳೇದಂದ್ರ ಅವರು. ಯಾಕಂದ್ರ ತ್ಯಾಗೇನ ಏಕೇನ ಅಮೃತತ್ವ ಮಾನಸು. ಜೀವನ್ ಮುಕ್ತಿ ಏನೂ ಆಗಿತ್ತು, ಆದ್ರೆ ವಿಲಕ್ಷಣ ಆನಂದಕ್ಕೆ ಪ್ರತಿಕೂಲ ಆಗ್ಲಕತ್ತಿತ್ತು. ಅವಾಗ ಏನ್ ಮಾಡಿದ್ರು, ಇಬ್ರು ಪತ್ನಿಯನ್ನ ಕರೆಸಿದ್ರು. ಇಲ್ಲ, ಇನ್ನು ನಿಮ್ಮನ್ನು ಬಿಡ್ತೀನಿ ಅಂದ್ರೆ ಅವ್ರಿಗೆಲ್ಲ ಭಾಗ ಮಾಡಿ ಹಂಚಿಕೊಟ್ಟು, ತಾವು ವಿಲಕ್ಷಣ ಆನಂದಕ್ಕೆ ಹೋಗ್ಬೇಕಾದ್ರೆ ಮೈತ್ರಾದೇವಿ ಏನ್ ಮಾಡಿದ್ಲು, ಇಲ್ಲ, ಈ ಪಾಲಿನ ಸಂಪತ್ತು ನೀವು ಪಡೆಯುವಂತ ಸುಖ ಈ ದುಡ್ಡಿಲೆ ಸಿಗ್ತದೇನಂತ ಕೇಳಿದಳಕಿ. ದುಡ್ಡಿಗೆ ಸಿಗುವುದಿಲ್ಲ. ಅದು ತಗೊಂಡು ಏನ್ ಮಾಡ್ಲಿ ಅಂದಳಕಿ. ಯಾಕಾಕಿ ವಿವೇಕ ಗ್ರಸ್ತವಾಗಿದ್ದಳಕಿ. ಕಾತ್ಯಾಯನಿ ಸಾಮಾನ್ಯ ಹೆಣ್ಣುಮಗಳು. ಹ್ಞೂ ಅಂದ್ಲಕಿ. ಯಾಕಿರ್ಲಕ್ಕ, ನೀವು ಎಲ್ಲಿ ಹೋಗಿ ಹೋಗ್ರಿ, ನನ್ನ ಪಾಲಿಗೆ ಬಂದು ಸಂಪತ್ತು ತಗೊಂಡ ಆರಾಮ್ ಇರ್ತೀನಿ ಅಂದ್ಲಕಿ. ಈಕಿ ಹಂಗಲ್ಲ. ಈಕಿ ಜನ್ಮ ಜನ್ಮಾಂತರದಲ್ಲಿ ಇಂಥ ನಿಷ್ಕಾಮ ಕರ್ಮ ಉಪಾಸನೆ ಮಾಡ್ತಾ ಬಂದಕ್ಕಿ. ಆಕಿ ಶುದ್ಧಾಂತಕರಣ ಉಳ್ಳಕ್ಕಿದ್ಳು. ಆಕಿ ಭೋಗದ ಕಡೆ ಲವಲೇಶ ಇಡಲಿಲ್ಲ. ಅದಕ್ಕೆ ಅವರು ಜನಕ ಮಹಾರಾಜ, ಯಾರು ಯಾಜ್ಞವಲ್ಕ್ಯರು, ಜನಕ ಮಹಾರಾಜನ ಆಸ್ಥಾನದಿಂದ ತಂದ ಮೊದಲ ಪ್ರವೃತ್ತಿ, ನಂತರ ನಿವೃತ್ತಿ. ನೋಡ್ರಿ ಅವರು ಬಿಟ್ರೆಲ್ಲ. ಇನ್ನ ಇದೇನಾಯ್ತ್ರಿ, ಮೊದಲ ಪ್ರವೃತ್ತಿ ನಂತರ ನಿವೃತ್ತಿ. ಇನ್ನ ಶಿಖಿರ ಧ್ವಜ ರಾಜಂದು ನೋಡ್ರಿ, ಮೊದಲ ನಿವೃತ್ತಿ ನಂತರ ಪ್ರವೃತ್ತಿ. ಹೊಳ್ಳಿ ಬಂದ್ ರಾಜಕೀಯ ಮಾಡಿದನ್ರಿ. ಹೊಳ್ಳಿ ಬಂದು ರಾಜಕೀಯ ಮಾಡಿದ. ಯಾಕಂದ್ರೆ ಪ್ರಾರಬ್ಧ ಹಂಗದ. ಕೇವಲ ಪ್ರವೃತ್ತಿ, ಕೇವಲ ನಿವೃತ್ತಿ. ಇನ್ನ ಪ್ರವೃತ್ತಿ ನಿವೃತ್ತಿ, ನಿವೃತ್ತಿ ಪ್ರವೃತ್ತಿ, ಹಿಂಗ ಒಂದೇ ತರ ಇಲ್ರಿ. 12 ಪ್ರಕಾರ ಮಾಡ್ಯಾರ್ರಿ ಪ್ರಾರಬ್ಧದೊಳಗ. ಪ್ರಾರಬ್ಧದೊಳಗ ಮಂದ, ಮಧ್ಯ, ತೀವ್ರ. ಮಂದ, ಮಧ್ಯ, ಸುಪ್ತ, ತೀವ್ರ. ಪ್ರಾರಬ್ಧದೊಳಗ 4 ಪ್ರಕಾರ ರೀ. ಮಂದ, ಮಧ್ಯ, ಸುಪ್ತ, ತೀವ್ರ. ಇನ್ನು ಅದ್ರೊಳಗ ಮತ್ತ ಇಚ್ಛಾ, ಅನಿಚ್ಛಾ, ಪರೇಚ್ಛ. ಮಂದದೊಳಗ ನೋಡ್ರಿ, ಮಂದ, ಮಧ್ಯ, ಸುಪ್ತ, ತೀವ್ರ. ಆ ಮಂದದೊಳಗ 3 ಪ್ರಕಾರ, ಮತ್ತ ಮಧ್ಯದೊಳಗ 3 ಪ್ರಕಾರ, ಸುಪ್ತದೊಳಗ 3 ಪ್ರಕಾರ, ಮತ್ತು ತೀವ್ರದೊಳಗ 3 ಪ್ರಕಾರ. 3 ಪ್ರಕಾರ ಯಾವು? ಇಚ್ಛಾ, ಅನಿಚ್ಛ, ಪರೇಚ್ಛ. 3-4 12 ಪ್ರಕಾರ ಪ್ರಾರಬ್ಧದವ್ರಿ. ಬೇರೆಯವ್ರ ಇಚ್ಛೆಯಿಂದ ಮಾಡೋದು ಪರ ಇಚ್ಛೆ ಐತ್ರಿ. ಅನಿಚ್ಛೆ ಅಂದ್ರೆ ಇಚ್ಛೆ ಇರ್ಲಿಕ್ಕೂ ಪ್ರಾರಬ್ಧವಶಾತ್ ಮಾಡ್ತಾರ್ರಿ. ಇನ್ನು ತಮ್ಮ ಇಚ್ಛಾ ಪ್ರಕಾರನೇ ಮಾಡ್ತಾರ ನೋಡ್ರಿ. ತನ್ನ ಇಚ್ಛೆಯಿಂದಾಗಲಿ ಪರ ಇಚ್ಛೆಯಿಂದಾಗಲಿ, ತನ್ನ ಇಚ್ಛೆನಿಲ್ಲ, ಇನ್ನೊಬ್ರ ಇಚ್ಛೆನೂ ಇಲ್ಲ. ಸಹಜಾ ಸಹಜಿ ಗಡಾವೆ ಒಮ್ಮೊಮ್ಮ. ಒಮ್ಮೊಮ್ಮ ಸಹಜಾ ಸಹಜಿ ಗಡಸ್ತದ್ರಿ ಅದು. ಹಂಗ 12 ಪ್ರಕಾರ ಪ್ರಾರಬ್ಧಗಳನ್ನ ಹೇಳ್ಯಾರ್ರಿ. ಈ ಅರ್ಜುನಂದು ಪರ ಇಚ್ಛೆ ಅಲ್ರಿ ಪರ. ಯಾರದ್ರಿಮ್ಮ? ಅರ್ಜುನ್ ರೀ. ಪರ ಇಚ್ಛಾ. ಪರ ಇಚ್ಛೆ ಹೆಂಗ್ರಿಮ್ಮ? ಅವನಿಗೆ ಈ ಪ್ರಾರಬ್ಧ ಭೋಗಿಸ್ಬೇಕು, ಯುದ್ಧ ಮಾಡ್ಬೇಕು ಅನ್ನೋದು ಇದ್ದಿದ್ದಿಲ್ರಿ. ಕೃಷ್ಣನ್ ಒತ್ತಾಯದಿಂದ ಮಾಡಿದನ್ರಿ. ಇದೇನ ಒಳ್ಳೇದೇ ಅದಪ್ಪ, ಕ್ಷತ್ರಿಯ ಧರ್ಮ ಅಂತ ಇಚ್ಛಾ ಹುಟ್ಟಿಸಿದ್ರಿ. ಪರೇಚ್ಛ ಒತ್ತ. ಅವನಿಗೆ ಏನ್ ಮಾಡ್ಬೇಕು, ಅವನು ಮೋಹ ಕಳೆಯುವುದೇ ಕೃಷ್ಣನ ಗುರಿ. ಅವ ಇವೆಲ್ಲ ನನ್ನ ಗುರುಗಳದಾರ, ಹಿರಿಯರದಾರ, ನನ್ನ ಪಿತಾಮಹ ರಾಜರದಾರ, ನನ್ನ ಅಣ್ಣತಮ್ಮರದಾರ, ಹಿಂಗ ಮೋಹ ಆವರಿಸಿತ್ತು. ಆ ಮೋಹ ಕಳೆಗೋಸ್ಕರ ಅದಕ್ಕ ಕೃಷ್ಣ ಅವನಿಗೆ ಏನ್ ಮಾಡ್ದ, ಪ್ರವೃತ್ತಿ ಮಾಡ್ಲಿಕ್ಕೆ ಹಚ್ಚದ. ಮತ್ತೆಷ್ಟು
ಹೌದು ಪರೇಚ್ಛಾ ಅಂದ್ರೆ ಇನ್ನೊಬ್ಬರ ಇಚ್ಛೆಯಿಂದ ಪ್ರವೃತ್ತಿ ಆಗುದು. ಹೌದು ಪರೇಚ್ಛಾ, ಅನಿಚ್ಛ, ಇಚ್ಛಾ. ತನ್ನಿಚ್ಛೆಯಿಂದಲೂ ಪರೇಚ್ಛೆಯಿಂದಲೂ ಮತ್ತು ತನ್ನಿಚ್ಛೆನೂ ಇಲ್ಲ ಪರ ಇಚ್ಛೆನೂ ಇಲ್ಲ, ಅನಿಚ್ಛ. ಇಚ್ಛಾ ಇಲ್ದಿದ್ರು ಭೋಗ ಕೊಟ್ಟೆ ಹೋಗುತ್ತರಪ್ಪರ. ಇಚ್ಛಾ ಇರ್ಲಿಕ್ಕೂ ಭೋಗ ಕೊಟ್ಟೆ ಹೋಗುದು. ಹೌದೌದೌದೌದು. ಅದು ಪ್ರಾರಬ್ಧ ಏನದರಿ, ಭೋಗತೋ ನಷ್ಟ. ಭೋಗಿಸ್ಲಾರ್ದು ನಷ್ಟ ಆಗುದಿಲ್ಲ ಅದು. ಎರಡನೇ ಕಡೆ ನೋಡ್ರಿ, ಕೆಲವರ ಪ್ರಾರಬ್ಧ ಕರ್ಮಗಳು ಸುಖದೇವ, ವಾಮದೇವ ಮೊದಲಾದವರಂತೆ ನಿವೃತ್ತಿಗೆ ಕಾರಣಗಳಾಗಿರುತ್ತವೆ. ಇನ್ನ ಒಂದೇ ಕಡೆ ಭೋಗಕ್ಕೆ ಕಾರಣವಾದ ಪ್ರಾರಬ್ಧವು ಯಾರಿಗಿರುವುದೋ ಅವರಿಗೆ ಪ್ರಾರಬ್ಧ ವಶದಿಂದಲೇ ಭೋಗದ ಇಚ್ಛೆಯು ಹಾಗೂ ಭೋಗದ ಸಾಧನಕ್ಕಾಗಿ ಮಾಡುವ ಪ್ರಯತ್ನವು ಸಂಭವಿಸುತ್ತದೆ. ಮತ್ತು ಇನ್ನು ಎರಡನೇದ್ದು, ನಿವೃತ್ತಿಗೆ ಕಾರಣವಾದ ಪ್ರಾರಬ್ಧವು ಯಾರಿಗಿರುವುದೋ ಅವರಿಗೆ ಜೀವನ್ಮುಕ್ತಿಯ ಆನಂದದಲ್ಲಿ ಇಚ್ಛೆಯು ಹಾಗೂ ಭೋಗದಲ್ಲಿ ಗ್ಲಾನಿಯು ಉಂಟಾಗುತ್ತದೆ. ಏನ್ರಿ ನಿವೃತ್ತಿಯದವ್ರದು. ಯಾರಿಗೆ ಜೀವನ್ಮುಕ್ತಿಯ ಆನಂದದ ಇಚ್ಛೆ ಉಂಟಾಗುವುದೋ ಅವರು ಬ್ರಹ್ಮಾಕಾರ ವೃತ್ತಿಯ ಆ ವೃತ್ತಿಯ ನಿಮಿತ್ತವಾಗಿ ವೇದಾಂತರ್ಥದ ಚಿಂತನವನ್ನೇ ಮಾಡಬೇಕು, ಹೊರತು ಉಪಾಸನೆಗಳಲ್ಲ. ಅವು ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರ, ಪುನಃ ಪುನಃ ವೇದಾಂತಾರ್ಥದ ಚಿಂತನವನ್ನೇ ಮಾಡಬೇಕು. ಅದನ್ನು ಬಿಟ್ಟುಕೊಟ್ಟು ಉಪಾಸನೆಯನ್ನಲ್ಲ. ಯಾಕಂದರೆ ಅಂತಃಕರಣವು ಕೇವಲ ನಿಶ್ಚಲವಾಗುವುದರಿಂದ ಮಾತ್ರ ಬ್ರಹ್ಮಾಕಾರವು ವಿಶೇಷ ರೂಪದಿಂದ ಭಾನವಾಗುವುದಿಲ್ಲ. ಮತ್ತೇನೆಂದರೆ ಬ್ರಹ್ಮಾಕಾರ ವೃತ್ತಿಯಿಂದಲೇ ಆಗುತ್ತದೆ. ಎದರಿಂದ ಆಗ್ತದೆ ನೋಡ್ರಿ ಇದು? ಬ್ರಹ್ಮಾಕಾರ ವೃತ್ತಿಯಿಂದನೇ ಆಗ್ತದ್ರಪ್ಪರ. ಮತ್ತ ಪುನಃ ಪುನಃ ಅದೇ ಚಿಂತನೆ ಮಾಡ್ಬೇಕು ಅವರು. ಅದೇ ಮಾಡಬೇಕು. ಅದಕ್ಕೆ ಬಿಟ್ಟುಕೊಟ್ಟು ಮತ್ತೆ ಕರ್ಮ ಉಪಾಸನೆಗಳಿಗೆ ಹೋಗುವುದಿಲ್ಲ. ಕೇವಲ ನಿಶ್ಚಲವಾಗುವುದರಿಂದ ಮಾತ್ರ ಬ್ರಹ್ಮಾನಂದವು ವಿಶೇಷ ರೂಪದಿಂದ ಭಾನವಾಗುವುದಿಲ್ಲ. ಮತ್ತೇನೆಂದರೆ ಬ್ರಹ್ಮಾಕಾರ ವೃತ್ತಿಯಿಂದಲೇ ಆಗುತ್ತದೆ. ಕೇವಲ ನಿಶ್ಚಲ ಆಗುವುದರಿಂದ ಬ್ರಹ್ಮಾಕಾರ ಆಗುವುದಿಲ್ಲ. ಕೇವಲ ನಿಶ್ಚಲವಾಗುವುದರಿಂದ ಮಾತ್ರ ಬ್ರಹ್ಮಾನಂದವು ವಿಶೇಷ ರೂಪದಿಂದ ಭಾನವಾಗುವುದಿಲ್ಲ. ಅಂತಃಕರಣ ನಿಶ್ಚಲ ಆಯ್ತಂದ್ರೆ ಅದು ಬ್ರಹ್ಮಾಕಾರ ಆಗ್ತಂದ್ರೆ ಆಗುವುದಿಲ್ಲ. ಸ್ವಚ್ಛಾಗಿ ನಿರ್ತದು ರೆಡಿ. ಮತ್ತೇನೆಂದರೆ ಬ್ರಹ್ಮಾಕಾರ ವೃತ್ತಿಯಿಂದಲೇ ಆಗುತ್ತದೆ. ಅದು ಬ್ರಹ್ಮಾಕಾರ ವೃತ್ತಿ ಮಾಡ್ಬೇಕ್ರಿ ಪುನಃ ಪುನಃ ಪುನಃ. ಅಲ್ಲಿ ಮತ್ತೆ ನಿಶ್ಚಲ ಮಾಡೋದು, ಮತ್ತೆ ಅಂತಃಕರಣ ಶುದ್ಧಿ ಮಾಡೋದು, ಅಲ್ಲಿ ಏನ್ ಮಾಡೋ ಕೆಲಸ ಇಲ್ಲ. ಅಲ್ಲಿ ಏನಂತಾರೆ, ಬ್ರಹ್ಮಾಕಾರ ವೃತ್ತಿಯಿಂದಲೇ ಆಗುತ್ತದೆ. ಅಂತ ಬ್ರಹ್ಮಾಕಾರ ವೃತ್ತಿಯು ವೇದಾಂತ ಚಿಂತನದಿಂದಲೇ ಆಗುತ್ತದೆ. ಅಲ್ಲಿ ಕರ್ಮ ಉಪಾಸನೆಗಳ ಹರ್ಕತಿಲ್ರಿ. ಅಲ್ಲಿ ವೇದಾಂತ ಚಿಂತನದಿಂದಲೇ ಆಗುತ್ತದೆ, ಹೊರತು ಉಪಾಸನೆಯಿಂದಲ್ಲ. ಆ ಬ್ರಹ್ಮಾಕಾರ ಉಪಾಸನೆಯಿಂದ ಆಗುವುದಿಲ್ಲದು. ಸ್ವರೂಪ ಚಿಂತನೆ ಮಾಡೋದು ನೋಡ್ರಿ. ಸ್ವರೂಪ ಚಿಂತನ ಮಾಡೋದು ನೋಡ್ರಿ. ಬ್ರಹ್ಮಾಕಾರ ವೃತ್ತಿ ವೇದಾಂತ ಚಿಂತನದಿಂದಲೇ ಆಗುತ್ತದೆ, ಹೊರತು ಉಪಾಸನೆಯಿಂದಲ್ಲ. ದೋಷ ಏನುವುದಿಲ್ಲಲ್ರಿ ಪರಿ ಅವ್ರದ್ದು. ಅದು ನಿರ್ದೋಷನೇ ಅದ ರೀ. ದೋಷ ಇಲ್ಲಲ್ಲಿ. ದೋಷ ಇತ್ತಪ್ಪ ಅಂದ್ರೆ ಅಲ್ಲಿ ಮತ್ತೆ ಅಲ್ಲಿ ಏನೇ ಇತ್ತು, ಉಪಾಸನೆ ನಡೀತಿತ್ತು. ಈಗ ಮುಂದೆ ಅದು ನಿಶ್ಚಲ ಆದ ಬಳಿಕ ವೃತ್ತಿ ವೇದಾಂತಾರ್ಥದ ಚಿಂತನವನ್ನೇ ಮಾಡ್ಬೇಕ್ರಿ, ಮುಂದುವರ್ಸ್ಬೇಕು. ಅದನ್ನ ಅಲ್ಲೇ ನೆಲೆ ನಿಂದಿರ್ಬೇಕಾಗ್ಯದ್ರ ಒಟ್ಟು. ಕಟ್ಟೆ ನೋಡ್ರಿ. ವಿದ್ವಾನನಿಗೆ ಉಂಟಾಗುವ ಅಂತಃಕರಣದ ಚಂಚಲತ್ವವಾದರೂ ಕೂಡ ವೇದಾಂತ ಚಿಂತನದಿಂದಲೇ ದೂರವಾಗಿ ಹೋಗುತ್ತದೆ.
ಏನಂದ್ರು ನೋಡ್ರಿ ಇಲ್ಲಿ, ವಿದ್ವಾನನಿಗೆ ಉಂಟಾಗುವ ಅಂತಃಕರಣದ ಚಂಚಲತ್ವವಾದರೂ, ಆ ಒಂದು ವೇಳೆ ಅದು ಚಂಚಲ ಏನ್ರಿ ಆಗ್ಲಿಕತ್ತಿತ್ತು ಅಂದ್ರ ಏನ್ ಮಾಡ್ಬೇಕು? ವೇದಾಂತದ ಚಿಂತನದಿಂದಲೇ. ಅಲ್ಲಿ ಮತ್ತೆ ಉಪಾಸನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ವಿಸ್ಮೃತಿ ಹೊಂತಿತ್ತಂದ್ರ ಮತ್ತ ಅದೇ ಸ್ಮೃತಿ ಮಾಡುದ್ರಿ ಪರ. ಅದೇ ಸ್ಮೃತಿ ಮಾಡುದು ನೋಡ್ರಿ. ಅದಕ್ಕೆ ಹ್ಮ್. ವೇದಾಂತದ ಚಿಂತನದಿಂದಲೇ ದೂರವಾಗಿ ಹೋಗುತ್ತದೆ. ಆದ್ದರಿಂದ ಅಂತಃಕರಣವನ್ನು ನಿಶ್ಚಲ ಮಾಡಿಕೊಳ್ಳಬೇಕೆಂಬುವ ನಿಮಿತ್ತವಾಗಿ ಆದರೂ ಕೂಡ ಉಪಾಸನೆಯಲ್ಲಿ ಪ್ರವೃತ್ತವಾಗುವುದಿಲ್ಲ. ಅಲ್ಲಿ ಮತ್ತದನ್ನ ನಿಶ್ಚಲ ಮಾಡುವಗೋಸ್ಕರವಾಗಿ ಅಲ್ಲಿ ಮತ್ತೆ ಉಪಾಸನೆಯನ್ನು ಮಾಡ್ಲಿಕ್ಕೆ ಹೋಗೋದಿಲ್ರಿ ಅಲ್ಲಿ. ವೇದಾಂತ ಚಿಂತನದಿಂದಲೇ ದೂರವಾಗಿ ಹೋಗುತ್ತದೆ. ಪುನಃ 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 ಈ ಶ್ರವಣಕ್ಕೆ ಬರೋದು ನೋಡ್ರಿ. ಕಿಂಚಿತ್ತೇನನ್ನು ದೋಷ ಇದ್ರೆ ಸಹಿತ ಆ ಶ್ರವಣದಿಂದ ದೂರ ಆಗಿ ಹೋಗ್ತದ್ರಿ. ಆದ್ದರಿಂದ ಅಂತಃಕರಣವು ನಿಶ್ಚಲ ಮಾಡಿಕೊಳ್ಳಬೇಕೆಂಬ ನಿಮಿತ್ತವಾಗಿ ಆದರೂ ಕೂಡ ಉಪಾಸನೆಯಲ್ಲಿ ಪ್ರವೃತ್ತಿಯಾಗುವುದಿಲ್ಲ. ಇದ್ರಾಗ ಒಂದ್ ಯಾರ್ದು ನೋಟ್ ಆಗಿಲ್ಲ ನೋಡ್ರಿ ಕಾಂಪ್ರೆಸ್ದೊಳಗ್ರಿ ಪುರ. ನಮೋಜ್ ಬೀಳಗತ್ತಾರ ನೋಡ್ರಿ, ನೋಟ್ ಮಾಡ್ರಿ ಪುರ. ಈ ರೀತಿಯಿಂದ ಯಾರಿಗೆ ದೃಢ ಜ್ಞಾನ ಉಂಟಾಗುವುದು ಅವರು ಕರ್ಮ ಉಪಾಸನೆಯಲ್ಲಿ ಪ್ರವೃತ್ತಿಯಾಗುವುದಿಲ್ಲ. ಅವರು ದೃಢ ಜ್ಞಾನ ಆದವರು ಕರ್ಮ ಉಪಾಸನೆಯಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ದೃಢ ಅದೃಢ ಜ್ಞಾನಿಗಳಿಗೂ ಹಾಗೂ ಎಷ್ಟಿದೆ 395 ಅಂಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ. ದೃಢ ಅದೃಢ ಜ್ಞಾನಿಗಳಿಗೂ ಹಾಗೂ ಉತ್ತಮ ಮಂದ ಜಿಜ್ಞಾಸುಗಳಿಗೂ ಕರ್ಮ ಉಪಾಸನೆಗಳಲ್ಲಿ ಅಧಿಕಾರವಿರುವುದಿಲ್ಲ. ಯಾರ್ಯಾರಿಗೆ ಹೇಳಿದ್ರು ನೋಡಿ, ದೃಢ ಅದೃಢ ಜ್ಞಾನಿಗಳಿಗೂ, ಅವ ದೃಢ ಇರ್ಲಿ ಅದೃಢ ಇರ್ಲಿ, ದೃಢ ಅದೃಢ ಜ್ಞಾನಿಗಳಿಗೂ ಹಾಗೂ ಉತ್ತಮ ಮಂದ ಜಿಜ್ಞಾಸುಗಳಿಗೂ ಕರ್ಮ ಉಪಾಸನೆಗಳಲ್ಲಿ ಅಧಿಕಾರವಿರುವುದಿಲ್ಲ. ಅವ ಮಂದ ಜಿಜ್ಞಾಸಕ್ಕಿರ್ಲ, ಉತ್ತಮ ಜಿಜ್ಞಾಸಕ್ಕಿರ್ಲ, ದೃಢ ಜ್ಞಾನಕ್ಕಿರ್ಲ, ಅದೃಢ ಜ್ಞಾನಿ ಇರ್ಲಿ, ಆ ಕರ್ಮ ಉಪಾಸನೆಗಳಲ್ಲಿ ಅಧಿಕಾರ ಇಲ್ರಿ ಅವ್ರಿಗೆ. ಕೃತೋಪಾಸ್ತಿ ಅದನ್ರಿ ಪರ ಮೊದಲು ಮಾಡಿ ಮುಗ್ದದ್ರಿ ಎಲ್ಲ. ಮುಗಿದೋಗ್ಯದ್ರಿ ಅದು. ಇನ್ನ ಒಂದೇ ಕಡ ಯಾರಿಗೆ ಮಂದ ಜ್ಞಾನವಾಗಿರುವುದು ಅವರಾದರೂ ಕೂಡ ಮನನ ಹಾಗೂ ನಿಧಿಧ್ಯಾಸನಗಳನ್ನೇ ಮಾಡಬೇಕು. ನೋಡ್ರಿ, ಯಾರಿಗೆ ಮಂದ ಜ್ಞಾನವಾಗಿರುವುದು ಅವರಾದರೂ ಕೂಡ ಮನನ ಹಾಗೂ ನಿಧಿಧ್ಯಾಸನಗಳನ್ನೇ ಮಾಡಬೇಕು, ಹೊರತು ಕರ್ಮ ಉಪಾಸನೆಗಳನ್ನಲ್ಲ. ಯಾಕಂದರೆ ಯಾರಿಗೆ ಮಂದ ಜ್ಞಾನವಾಗಿರುವುದು ಅವರು ಉತ್ತಮ ಜಿಜ್ಞಾಸುಗಳಾಗಿರುತ್ತಾರೆ. ಅವರು ಉತ್ತಮ ಮಂದ ಜ್ಞಾನ ಆಗ್ಯದಂದ್ರೆ ಅವರು ಉತ್ತಮ ಜಿಜ್ಞಾಸುಗಳದಾರ. ಅಂತ ಉತ್ತಮ ಜಿಜ್ಞಾಸುಗಳಿಗೆ ಮನನ ಹಾಗೂ ನಿಧಿಧ್ಯಾಸನಗಳ ಹೊರತಾಗಿ ಅನ್ಯ ಕರ್ತವ್ಯವೇ ಇರುವುದಿಲ್ಲ. ಅವ್ರಿಗೇನ್ರಿ ಮನನ ಮತ್ತು ನಿಧಿಧ್ಯಾಸನ. ಯಾಕ? ಶ್ರವಣ ಮಾಡಿ ಅವ್ರಿಗೆ ಏನಾಗ್ಯದ? ಮಂದ ಜ್ಞಾನ ಆಗ್ಯದ. ಅವ್ರಿಗೆ ಶ್ರವಣ ಮಾಡ್ಲಕ್ ಹೋಗೋದಿಲ್ಲ, ಕೇವಲ ಮನನ ನಿಧಿಧ್ಯಾಸನ ಮುಂದಿನ ಸಾಧನಗಳು. ಈ ವಾರ್ತೆಯನ್ನು ಶಾರೀರಿಕದಲ್ಲಿ ಸೂತ್ರಕಾರರು ಹಾಗೂ ಭಾಷ್ಯಕಾರರು ಪ್ರತಿಪಾದನೆ ಮಾಡಿರುತ್ತಾರೆ. ಯಾರು ಹೇಳ್ಯಾರ್ರಿ? ಸೂತ್ರಕಾರರು. ಸೂತ್ರಕಾರರು ಯಾರ್ರಿ? ವ್ಯಾಸ ಮಹರ್ಷಿಗಳು. ಸೂತ್ರಕಾರರು ವ್ಯಾಸ ಮಹರ್ಷಿಗಳು ಹಾಗೂ ಭಾಷ್ಯಕಾರರು ಶಂಕರಾಚಾರ್ಯರು. ಶಂಕರಾಚಾರ್ಯರು ಏನ್ ಮಾಡ್ಯಾರ? ಪ್ರತಿಪಾದನೆ ಮಾಡಿರುತ್ತಾರೆ. ಯಾರಿಗೆ? ಮಂದ ಅಧಿಕಾರಿಗ್ರಿ. ಅವನು ಉತ್ತಮ ಜಿಜ್ಞಾಸನೆ ಇರ್ತಾನ, ಸ್ವಲ್ಪ ಆಕಾರ ಆಗುದ್ರಾಗ ಕುಂಠಿತ ಆಗಿರ್ತದ್ರಿ ಅಪ್ಪರ. ಅಷ್ಟೇ 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 ನೋಡ್ರಿ. ಅವನು ಉತ್ತಮ ಜಿಜ್ಞಾಸುವೆ ಇರ್ತಾನ, ಖರೆ ಮನನ ಹಾಗೂ ನಿಧಿಧ್ಯಾಸನಗಳ ಹೊರತಾಗಿ ಅನ್ಯ ಕರ್ತವ್ಯವೇ ಇರುವುದಿಲ್ಲ.
ಈ ವಾರ್ತೆಯನ್ನು ಶಾರೀರಿಕದಲ್ಲಿ ಸೂತ್ರಕಾರರು ಹಾಗೂ ಭಾಷ್ಯಕಾರರು ಪ್ರತಿಪಾದನೆ ಮಾಡಿರುತ್ತಾರೆ. ಮತ್ತು ಎರಡನೇ ಕಡ ವಿದ್ವಾನನಿಗೆ ಮನನ ಹಾಗೂ ನಿಧಿಧ್ಯಾಸನಗಳ ಕರ್ತವ್ಯವೇ ಕೂಡ ಇರುವುದಿಲ್ಲ. ಯಾರಿಗ್ರಿ? ವಿದ್ವಾನನಿಗೆ. ವಿದ್ಯೆ ಎಲ್ಲ ಸಂಪಾದನೆ ಆಗಿದ್ರಿ ಪುರ. ಹಾ ನೋಡ್ರಿ ಅಂತಾರ್ರಿ, ವಿದ್ವಾನನಿಗೆ ಮನನ ಹಾಗೂ ನಿಧಿಧ್ಯಾಸನಗಳ ಕರ್ತವ್ಯವೂ ಕೂಡ ಇರುವುದಿಲ್ಲ ಅನ್ನೋದ್ರ ಮ್ಯಾಗ ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಕರ್ತವ್ಯವೂ ಕೂಡ ಇರುವುದಿಲ್ಲ ಅನ್ನೋದ್ರ ಮ್ಯಾಗ 430 ಏನ್ ಹೇಳ್ತಾರ್ರಿ ಪಂಡಿತ್ ಪೀತಾಂಬರಜಿಯವರು? ಒಂದೇ ಕಡ ಯಾರಿಗೆ ತತ್ವವು ಅಜ್ಞಾತವಾಗಿರುವುದು, ಯಾರಿಗೆ ತತ್ವವು ಅಜ್ಞಾತವಾಗಿರುವುದು ಅವರು ಶ್ರವಣವನ್ನು ಮಾಡಲಿ. ನಾನು ತತ್ವವನ್ನು ತಿಳಿದಿರುವೆನಾದ್ದರಿಂದ ಯಾವ ಕಾರಣಕ್ಕಾಗಿ ಶ್ರವಣವನ್ನು ಮಾಡಲಿ? ನೋಡ್ರಿ ನಂತರ, ನಾನು ತತ್ವವನ್ನು ತಿಳಿದಿರುವೆನಾದ್ದರಿಂದ ಯಾವ ಕಾರಣಕ್ಕಾಗಿ ಶ್ರವಣವನ್ನು ಮಾಡಲಿ? ಇನ್ನು ಎರಡನೇ ಕಡೆ, ಯಾರಿಗೆ ಸಂಶಯವು ಪ್ರಾಪ್ತವಾಗಿದೆಯೋ ಅವರು ಮನನವನ್ನು ಮಾಡಲಿ. ನಾನು ಸಂಶಯ ರಹಿತನಾಗಿದ್ದರಿಂದ ಮನನವನ್ನು ಮಾಡುವುದಿಲ್ಲ. ಯಾರು? ವಿದ್ವಾನ್ ಮಾತ್ರ ಇದು. ಇನ್ನು ಮೂರನೇದ್ದು, ಯಾರಿಗೆ ವಿಪರೀತ ಭಾವನೆ ಉಂಟಾಗಿದೆಯೋ ಅವರು ನಿಧಿಧ್ಯಾಸನವನ್ನು ಮಾಡಲಿ. ನಾನು ದೇಹದಲ್ಲಿ ಆತ್ಮನ ವಿಪರೀತ ಭಾವನೆಯನ್ನು ಎಂದೂ ಮಾಡುವುದಿಲ್ಲ. ಆದ್ದರಿಂದ ನನಗೆ ವಿಪರ್ಯವು ಅಭಾವವಿರುವುದರಿಂದ ಯಾವುದರ ಧ್ಯಾನ ಮಾಡಲಿ? ಯಾವುದೂ ಅಲ್ಲ. ಯಾರಿಗೆ ಪ್ರಮಾಣಗತ ಸಂಶಯದ ಅವರು ಶ್ರವಣ ಮಾಡಲಿ, ಯಾರಿಗೆ ಪ್ರಮೇಯಗತ ಸಂಶಯದ ಅವರು ಮನನ ಮಾಡಲಿ, ಯಾರಿಗೆ ವಿಪರೀತ ಭಾವನೆ ಅದ ಅವರು ನಿಧಿಧ್ಯಾಸನ ಮಾಡಲಿ. ಇವ್ಯಾವು ನನಗಂತೂ ಇಲ್ಲವೇ ಇಲ್ಲ, ಅದಕ್ಕೆ ನಾ ಇವ್ಯಾವು ಮಾಡಂಗಿಲ್ಲ. ಎಲ್ಲಿ ಬಂತಿರೋದು ಟಿಪ್ಪಣಿ? ಮೇಲೆ ಅದ ನೋಡ್ರಿ. ವಿದ್ವಾನನಿಗೆ ಮನನ ಹಾಗೂ ನಿಧಿಧ್ಯಾಸನಗಳ ಕರ್ತವ್ಯವೂ ಕೂಡ ಇರುವುದಿಲ್ಲ. ಅವ ತಿಳ್ಕೊಂಡು ಬಿಟ್ಟನ, ಧನ್ಯ ಆಗಿ ಹೋಗ್ಯಾನವ. ಇವಕರು ಕೆಲಸ ಇಲ್ಲ. ಒಂದು ವೇಳೆ ಜೀವನ್ಮುಕ್ತಿಯ ಆನಂದಗೋಸ್ಕರವಾಗಿ ವಿದ್ವಾನನು ಮನನ ನಿಧಿಧ್ಯಾಸನಗಳಲ್ಲಿ ಪ್ರವೃತ್ತಿ ಆದಾಗ್ಯಾದರೂ ಕೂಡ ಅದು ತನ್ನ ಸ್ವ ಇಚ್ಛೆಯಿಂದಲೇ ಪ್ರವೃತ್ತನಾಗಿರುತ್ತಾನೆ. ಆದರೆ ಕರ್ತವ್ಯವೆಂದರೆ ನೋಡ್ರಿ, ಆದರೆ ಕರ್ತವ್ಯವೆಂದರೆ ನಾನು ವೇದದ ಆಜ್ಞೆಯನ್ನು ಪಾಲಿಸದಿದ್ದರೆ ನನಗೆ ಜನನ ಮರಣ ರೂಪ ಸಂಸಾರವು ಉಂಟಾಗುತ್ತದೆ ಎಂಬ ಈ ಬುದ್ಧಿಯಿಂದ ಯಾರು ಕ್ರಿಯೆಯನ್ನು ಮಾಡುತ್ತಾರೆಯೋ ಅದಕ್ಕೆ ಕರ್ತವ್ಯವೆಂದು ಹೇಳುತ್ತಾರೆ. ನೋಡ್ರಿ ನಂತರ ಇನ್ನೊಮ್ಮೆ ಓದ್ತೀನಿ ನೋಡ್ರಿ. ವಿದ್ವಾನನಿಗೆ ಮನನ ಹಾಗೂ ನಿಧಿಧ್ಯಾಸನಗಳ ಕರ್ತವ್ಯವೂ ಕೂಡ ಇರುವುದಿಲ್ಲ. ಯಾಕಂದ್ರೆ ಅವ ತಿಳ್ಕೊಂಡು ಧನ್ಯ ಆಗೋಗಿ ನಾವು ಕುರಿತ ಕೆಲಸ ಇಲ್ಲ. ಈಗ ಒಂದು ವೇಳೆ ಜೀವನ್ಮುಕ್ತಿಯ ಆನಂದಕ್ಕೋಸ್ಕರವಾಗಿ ವಿದ್ವಾನನು ಮನನ ನಿಧಿಧ್ಯಾಸನಗಳಲ್ಲಿ ಪ್ರವೃತ್ತಿ ಆದಾಗ್ಯಾದರೂ ಕೂಡ, ಒಂದು ವೇಳೆ ಅವ ಜೀವನ್ಮುಕ್ತಿ ವಿಲಕ್ಷಣ ಆನಂದಗೋಸ್ಕರವಾಗಿ ಏನ್ ಮಾಡದಪ್ಪ, ಮನನ ನಿಧಿಧ್ಯಾಸನಗಳಲ್ಲಿ ಪ್ರವೃತ್ತಿ ಆದಾಗ್ಯಾದರೂ ಕೂಡ ಅದು ತನ್ನ ಸ್ವ ಇಚ್ಛೆಯಿಂದಲೇ ಪ್ರವೃತ್ತನಾಗಿರುತ್ತಾನೆ. ಆದರೆ ಕರ್ತವ್ಯವೆಂದರೆ ನಾನು ವೇದದ ಆಜ್ಞೆಯನ್ನು ಪಾಲಿಸದಿದ್ದರೆ, ಅಂದ್ರೆ ವೇದ ಅವನಿಗೆ ಏನಾರೇ ಆಜ್ಞೆ ಮಾಡಿದನಂದ್ರಿಲ್ಲ, ನನಗೆ ಜನನ ಮರಣ ರೂಪ ಸಂಸಾರವು ಉಂಟಾಗುತ್ತದೆ ಎಂಬ ಈ ಬುದ್ಧಿಯಿಂದ ಯಾರು ಕ್ರಿಯೆಯನ್ನು ಮಾಡುತ್ತಾರೆಯೋ ಅದಕ್ಕೆ ಕರ್ತವ್ಯವೆಂದು ಹೇಳುತ್ತಾರೆ. ಈಗ ನೋಡೋರಿ ಅಪ್ಪರ, ಜನನ ಮರಣಕ್ಕ ಆತದಂತ ಸಂಪ್ರದಾಯಬದ್ಧವಾಗಿ ಪಾಲಿಸ್ಬೇಕಂತ ಅಷ್ಟೇ ಪಾಲಿಸುದ್ರಿ ಇವರು.
ಹಾ ಸುಮ್ಮ ಬಂದು ತನ್ನ ಇಚ್ಛೆಯಿಂದ ಕೂತು ಕೇಳ್ತಾನ. ಅವನು ಕರ್ತವ್ಯ ಬುದ್ಧಿಯಿಂದ ಕೂತಿಲ್ಲವ. ಹೌನ್ರಿ ಹೌನ್ರಿ. ಕೂತಾನಂದ್ರೆ ಅವನಿಗೆ ಏನಾದ್ರದ ಇನ್ನೂ ಜ್ಞಾನ ಆಗಿಲ್ಲತ್ತು ಹಿಂಗಲ್ಲ. ಹ್ಮ್. ಸುಮ್ ಬಂದು ಕೂತು ಕೇಳಿದ್ರೆ ಕೇಳ್ಬಹುದು. ಅದು ಜನ್ಮಾದಿಗಳ ಬುದ್ಧಿನೂ ವಿದ್ವಾನನಿಗೆ ಇರ್ಲೇ ಇಲ್ವಲ್ರಿ. ಇಲ್ಲ, ಅವನು ಕರ್ತವ್ಯ ಬುದ್ಧಿನೂ ಇಲ್ಲ ಅವನಿಗೆ. ಹೌನ್ರಿ ಹೌನ್ರಿ. ಹಾ, ಅಂತ ಜನ್ಮಾದಿಗಳ ಬುದ್ಧಿಯು ವಿದ್ವಾನನಿಗೆ ಇರುವುದಿಲ್ಲ. ಆದ್ದರಿಂದ ತನ್ನ ಸ್ವ ಇಚ್ಛೆಯಿಂದ ಒಂದು ವೇಳೆ ವಿದ್ವಾನನು ಮನನ ನಿಧಿಧ್ಯಾಸನಗಳನ್ನು ಮಾಡಿದ್ದಾದರೆ ಅದು ಕರ್ತವ್ಯವಲ್ಲ. ಮಾಡ್ಬೇಕಂತೇನಿಲ್ರಿ. ಮಾಡ್ಬೇಕಂತ ಹಿಂಗೇನಿಲ್ಲ. ಸಹಜ ಏನೋ ಬಂದು ಕೂತು ಕೇಳ್ಬಹುದು ಅವ. ಆದ್ರೆ ಅವನಿಗೆ ಕರ್ತವ್ಯ ಅದ ಏನಂದ್ರೆ ಕರ್ತವ್ಯ ಇಲ್ಲ. ಮತ್ತರಿ ಇದು ವಿಧೇಯ ಕೈಯಲ್ಲಿ ಕೇಳ್ಬೇಕು, ಎದ್ದಿಂದ ಮನಗುವರೆಗಿ ಶರೀರ ಬಿದ್ದು ಹೋಗುತ್ತಾನ ಕೇಳ್ಬೇಕಂತ ನೋಡೋರಿಗೆ ಆಚಾರವಂತ ಹೋಗ್ಬೇಕಲ್ರಿ. ಹಾ, ಯಾಕಂದ್ರೆ ಇವ್ರಿಗೆ ಹಿಂದಿನವ್ರಿಗೆ ಒಂದು ಮಾರ್ಗ ಹ್ಮ್. ನೋಡಪ್ಪ ಅಂತವ್ರು ಕೇಳಗತ್ತಾರ, ನಾವು ಕೇಳ್ಬೇಕು ಅಂತ ಹೇಳಿ ಇವ್ರಿಗೆ ಮಾರ್ಗ ತೋರ್ಸೋ ಸಲುವಾಗಿರೋದು. ಹೌನ್ರಿ ಪರಿ ನಮಗಿತ್ ನಾ ಏನ್ ತಿಳಿದೀನಿ ಅಂತ ಬಿಟ್ರ ಮತ್ತಿದು ವಿಷಯಕ್ಕೊಳಗಾಗ್ತದ ಅಂತ ತೋರಿಸ್ಕೊಡ್ಬೇಕಾಗ್ಯದ್ರಿ ಜನ. ಹಾ, ಲೋಕ ಅಲ್ಲೋಲ ಕಲ್ಲೋಲ ಆಗ್ತದ. ಇನ್ನು ಅವ್ರ ಸಲುವಾಗಿ ನನ್ನ ನೋಡಿ ಅವರು ಇನ್ನೂ ತಿಳ್ಕೊಳ್ಳಿ, ಅವ್ರ ಪ್ರವೃತ್ತಿ ಆಗಲಿ ಅಂತ ಲೋಕಕ್ಕೊಂದು ಮಾರ್ಗದರ್ಶಕ್ಕೋಸ್ಕರ ಈ ರೀತಿಯಿಂದ ಮಂದ ಜ್ಞಾನವಾಗಲಿ ಅಥವಾ ದೃಢ ಜ್ಞಾನವಾಗಲಿ ಯಾರಿಗೆ ಉಂಟಾಗಿದೆಯೋ ಅವರಿಗೆ ಕರ್ಮ ಉಪಾಸನೆಗಳ ಕರ್ತವ್ಯವೂ ಇರುವುದಿಲ್ಲ. ಇನ್ನು 396ನೇ ಅಂಕ ನಾಳಿಗೆ ಪ್ರಾರಂಭ ಆಗ್ತದ್ರಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೇರ ಪಾದಕ್ಕೂ ನಮಸ್ಕಾರ ರೀಮ್ಮ. ಮಂಗಲ್ ಹೇಳ್ರಿಮ್ಮ. ಇಂಥ ವಿಚಾರಗಳು ಎಲ್ಲಿ ತಿಳಿಸಂಗಲ್ಲಪ್ಪ. ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ. ತಮ್ಮ ಪಾದಕ್ಕೆ ಶರಣ ಶರಣ. ಪೂಜ್ಯ ಅಪ್ಪಾಜಿ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿ, ಎಲ್ಲರಿಗೂ ನಮಸ್ಕಾರ ಮಾಡಿ ಮಂಗಳಾರತಿ ಪದ ಹೇಳ್ತೇನ್ರಿ. ಜಯವೆಂದು ಬೆಳಗಿರೆ ಸಿದ್ಧಾರೂಢರಿಗೆ, ಜಯವೆಂದು ಬೆಳಗಿರೆ ಸಿದ್ಧಾರೂಢರಿಗೆ, ಸಿದ್ಧಾರೂಢರಿಗೆ ಸಿದ್ಧಯತಿವರಗೆ, ಜಯವೆಂದು ಬೆಳಗಿರೆ ಸಿದ್ಧಾರೂಢರಿಗೆ, ಶಮೆ ದಮೆ ಶಾಂತಿ ರೂಪವ ತಾಳಿದವಗೆ, ವಿಮಲ ಮಾನಸ ಭಕ್ತ ಹಂಸರೂಪನಿಗೆ, ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ, ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ, ಅಜ್ಞಾನ ತಿಮಿರಕ್ಕೆ ಜ್ಯೋತಿ ರೂಪನಿಗೆ, ಸುಜ್ಞಾನ ದೀಪಕ್ಕೆ ತೈಲನಾದವಗೆ, ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ, ಯುಕ್ತಿಯಿಂದಲೇ ಮುಕ್ತಿಯರುಹಿದಾತನಿಗೆ, ಶಕ್ತಿ ಸಹಿತ ಶಿವನೀನೆಂದವಗೆ, ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ, ತತ್ವಮಸಿ ಮಹಾವಾಕ್ಯದರ್ಥ ಬೋಪನಿಗೆ, ತತ್ವಮಸಿ ಮಹಾವಾಕ್ಯದರ್ಥ ರೂಪನಿಗೆ, ಸತ್ಯ ಸಂವೇದ್ರೂಪ ಸಿದ್ಧ ಗುರುವರಗೆ, ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ, ಚಳಕಾಪುರದಲ್ಲಿ ಜನ್ಮಗೈದವಗೆ, ಚಳಕಾಪುರದಲ್ಲಿ ಜನ್ಮಗೈದವಗೆ, ಭ್ರೂಲತಾಪುರದಲ್ಲಿ ವಾಸ ಮಾಡಿದವಗೆ, ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ, ಸಿದ್ಧಾರೂಢರಿಗೆ ಸಿದ್ಧಯತಿವರಗೆ, ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ, ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ,
हर ओं चैतन्यं शाश्वतं शान्तं व्योमातीतं निरञ्जनं नादबिन्दु कलातीतं तस्मै श्रीगुरुवे नमः। जय मंगलम जय नम पार्वतीपति शिव हर हर महादेव। श्रीमद् जगद्गुरु सिद्धारूढ़ स्वामी महाराज की जय। शिव कुमारेश्वर महाराज की जय। सकल साधु संत महाराज की जय। ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕಾರಗಳು. ಎಲ್ಲಾ ಮಹಾತ್ಮರಿಗೂ ಮಾತೆಯರಿಗೂ ನಮಸ್ಕಾರಗಳು. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಯಾವ ಪುರಾಣಗಳಲ್ಲಿ ತಿಳಿಸಂಗಿಲ್ಲ, ಪ್ರವಚನಗಳಲ್ಲಿ ತಿಳಿಸಂಗಿಲ್ಲ. ಪೂಜೆ ಅಪ್ಪಾಜಿ ನಮ್ಮ ಓಂ ನಮಃ ಸತ್ಸಂಗದಲ್ಲಿ ಶಿವಾಯ. ಎಲ್ಲ ಭಾಗಿಯಾದಂತ ಎಲ್ಲ ಮಹಾತ್ಮರಿಗೂ ಶರಣರಿಗೆ, ಮತ್ತೊಮ್ಮೆ ಮಹಾತ್ಮರಿಗೆ, ತಾಯಂದ್ರಿಗೆ ಶರಣಾರ್ಥಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪರಮ ಪೂಜ್ಯ ಅಪ್ಪಾಜಿಯವರ ಪಾದಕ್ಕೂ ಎಲ್ಲಾ ಮಾತೋಶ್ರೀಯವರ ಪಾದಕ್ಕೂ ಎಲ್ಲಾ ಮಹತ್ವರ ಪಾದಕ್ಕೂ ಅನಂತ ಕೋಟಿ ನಮಸ್ಕಾರಗಳು. ಓಂ ನಮಃ ಶಿವಾಯ. ಸತ್ಸಂಗದಲ್ಲಿ ಭಾಗಿಯಾದಂತ ಎಲ್ಲಾ ಗುರುಗಳಿಗೂ ಶರಣಾರ್ಥಿಗಳು. ಈ ಸತ್ಸಂಗದಲ್ಲಿ ಭಾಗಿಯಾದಂತ ಎಲ್ಲ ಶರಣರಿಗೂ ಶರಣರ ಪಾದಗಳಿಗೆ ಶರಣಾರ್ಥಿ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಎಲ್ಲ ಶರಣರ ಪಾದಗಳಿಗೂ ಶರಣಾರ್ಥಿ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಪರಂ ಪೂಜ್ಯರನ್ನು ಮೊದಲುಗೊಂಡು ಎಲ್ಲ ಶರಣ ತಾಯಿ ತಂದೆಯರಿಗೆ ಅನಂತ ಅನಂತ ಶರಣಾರ್ಥಿಗಳು. ಧನ್ಯವಾದಗಳು. ಓಂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ನಮಸ್ಕಾರ. ಬಸವರಾಜಪ್ಪರಿಗೆ ಎಲ್ಲ ಸಾಧಕರಿಗೂ ಮಾತೆಯರಿಗೂ ಶರಣಾರ್ಥಿಗಳು. ಎಲ್ಲ ಮಹಾತ್ಮರಿಗೂ ಶರಣಾರ್ಥಿಗಳು.